पर्यन्तां वन्दे गुरुपरम्परां वन्दे गुरुपरम्परां ನಾವು ನಿನ್ನಿನ ದಿವಸ I'm taking one class 1 hour, so don't disturb me. ನಾವು ನಿನ್ನಿನ ದಿವಸ ಕೈವಲ್ಯ ಉಪನಿಷತ್ತಿನ 12ನೇ ಮಂತ್ರವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಪೂರ ಆಗಿಲ್ಲ, ಚರ್ಚೆ ಮಾಡಾಗತ್ತೆ. ಏನದು ಮಂತ್ರ? ಸಯೇವ ಮಾಯಾ ಪರಿಮೋಹಿತಾತ್ಮ ಶರೀರಮಾಸ್ತಾಯ ಕರೋತಿ ಸರ್ವಂ ಸ್ತ್ರೀಯನ್ನಪಾನಾದಿ ವಿಚಿತ್ರ ಭೋಗೈ ಸಯೇವ ಜಾಗ್ರತ್ ಪರಿ ತೃಪ್ತಿಮೇತಿ. ಆತ್ಮನೇ ಮಾಯೆ ಎಂಬ ಅವಿದ್ಯೆಯಿಂದ ಬಹಳ ಮೋಹಿತನಾಗಿ ಶರೀರವನ್ನೇ ಸ್ಥಾನವನ್ನಾಗಿ ಮಾಡಿಕೊಂಡು ಸರ್ವಕರ್ಮಗಳನ್ನು ಮಾಡುತ್ತಾನೆ. ಎಚ್ಚರದ ಸ್ಥಿತಿಯಲ್ಲಿ ಸ್ತ್ರೀ ಅನ್ನ ಪಾನಾದಿ ವಿವಿಧ ಭೋಗವಸ್ತುಗಳಿಂದ ಅವನೇ ಅತ್ಯಂತ ತೃಪ್ತಿಯನ್ನು ಹೊಂದುತ್ತಾನೆ ಅನ್ನುವಂತ ಒಂದು ವಾಕ್ಯವನ್ನು ಓದ್ತಾ ಇದ್ವಿ ನಾವು. ನಿನ್ನೆ ಒಂದು ಏನು ವಿಚಾರ ಮಾಡಕತ್ತಿದ್ವಿ ಅಂದ್ರೆ ಜಾಗೃತ ಅವಸ್ಥೆ ಒಳಗ ಏನಾಗ್ತದ, ಜಾಗೃತ ಅವಸ್ಥೆಗೆ ಸ್ವಪ್ನಾವಸ್ಥೆಗೆ ಅಧಿಷ್ಠಾನ ಯಾವುದು ಅಂದ್ರೆ ನಾವು ನಿನ್ನೆ ಚರ್ಚೆ ಮಾಡಿದ ಪ್ರಕಾರ ಜಾಗೃತ ಅವಸ್ಥೆ ಅಧಿಷ್ಠಾನ. ಜಾಗೃತ ಅವಸ್ಥೆಗೆ ಅಧಿಷ್ಠಾನ ಯಾವುದರಿ? ಜಾಗೃತ ಅವಸ್ಥೆಗೆ ಅಧಿಷ್ಠಾನ ತೂರ್ಯ ಪದದ. ತೂರ್ಯ ಅಂದ್ರೆ ಯಾವ್ದ್ರಿ? 4ನೇದ್ದು ಸಾಕ್ಷಿ. ಅದಕ್ಕಂತಾರಪ್ಪ ಅವರು ದ ಮೇಕರ್ ಅಂದ್ರೆ ವಿಶ್ವ. ಪ್ರೊಜೆಕ್ಟ್ ಡ್ರೀಮ್ ವರ್ಲ್ಡ್ ಇನ್ ಸ್ಲೀಪ್. ನಿದ್ರೆ ಒಳಗೆ ಏನ್ ಮಾಡ್ತಾನವ ಅಂದ್ರ ನಿದ್ರೆಯೊಳಗ ಸ್ವಪ್ನ ಪ್ರಪಂಚವನ್ನ ಪ್ರೊಜೆಕ್ಟ್ ಮಾಡ್ತಾನಂದ್ರ ಹೊರಚಲ್ಲು ಅನ್ನೋ ಕನ್ನಡದಾಗ ಅರ್ಥ. ಹೊರಗೆ ಚಲ್ಲು ಪ್ರೊಜೆಕ್ಟ್ ಕನ್ನಡದಾಗ ಅರ್ಥ. ನೀನ್ ಹುಡುಕಿಟ್ಟೆ ಅಂದ್ರೆ ಎಲ್ಲಿಂದ ಹೊರಗೆ ಚೆಲ್ತಾನೇವ? ಒಳಗ ವಾಸನೆಯ ಮೂಲಕ ಮನಸ್ಸಿನಲ್ಲಿದ್ದಂತಹ ವಾಸನೆಗಳನ್ನ ಸ್ವಪ್ನದ ಮೂಲಕ ಹೊರಚಲ್ತಾನ. ಅದಕ್ಕೆ ಏನಂತೀವಿ ಇಂಗ್ಲಿಷ್ನಾಗ? ಪ್ರೊಜೆಕ್ಷನ್ ಅಂತೀವಿ. ಇದಕ್ಕೆ ಏನಂತಾರ್ರಿ ಸಂಸ್ಕೃತನಾಗ? ಅಂದ್ರೆ ವಿಕ್ಷೇಪ. ಇದನ್ನ ನೀನು ವಿಚಾರ ಮಾಡ್ತಾ ಇದ್ವಿ. When I am under the spell of Nidra Shakti, I have a power to project dream out of my own mental vasanas. ಇದರ ಅರ್ಥ ಏನಂದ್ರೆ, ಯಾವಾಗ ನಾನು ನಿದ್ರಾಶಕ್ತಿಗೆ ಒಳಗಾಗ್ತೀನಿ, ಆ ನಿದ್ರಾಶಕ್ತಿ ಒಳಗೆ ಒಂದು ಶಕ್ತಿ ಅದ. ಅದು ಏನ್ ಮಾಡ್ತದ ಅಂದ್ರೆ ನಮ್ಮ ಮನಸ್ಸಿನಲ್ಲಿದ್ದಂತಹ ವಾಸನೆಗಳನ್ನ ಹೊರಚಲ್ತದದು. ಯಾವುದು? ಆ ನಿದ್ರಾಶಕ್ತಿಯಿಂದ ಆ ಮನಸ್ಸಿನಾಗಿದ್ದಂತ ಏನು ವಾಸನೆಗಳದಾವ ಆ ವಾಸನೆಗಳನ್ನ ಹೊರಚಲ್ತದ. ಈ ಒಂದು ಶಕ್ತಿ ಏನೈತಲ್ಲ ನಿದ್ರಾಶಕ್ತಿ ಒಳಗ ಅದೇನ್ ಮಾಡ್ತೈತಿ? ನಮ್ಮ ಸ್ವಪ್ನವನ್ನ ಹುಟ್ಟು ಹಾಕ್ಲಿಕ್ಕೆ ಕಾರಣ ಆಗೈತಿ. ಆ ಮಾಯಾಶಕ್ತಿ ಒಳಗಿನ ಈ ಶಕ್ತಿ ಏನಂತ ಹೆಸರಿಡ್ತಾರಪ್ಪ ಅಂತಂದ್ರೆ ಅದಕ್ಕೆ ವಿಕ್ಷೇಪ ಶಕ್ತಿ ಅಂತಾರ. ಇದು ಶಬ್ದಾರ್ಥ ತಿಳ್ಕೋಬೇಕು. ವಿಕ್ಷೇಪ ಅಂದ್ರೆ ಏನು? ಇಲ್ಲದೆ ಇರುವಂತದ್ದನ್ನ ಇದ್ದಂಗ ತೋರಿಸೋದೇನೈತಿ ವಿಕ್ಷೇಪ. ಹಗ್ಗದಲ್ಲಿ ಹಾವು ಏನು? ವಿಕ್ಷೇಪ. ಮೋಟು ಮರದಲ್ಲಿ ಕಳ್ಳ ಏನು? ವಿಕ್ಷೇಪ. ಮೊಲದ ಕಿವಿಗಳನ್ನ ಮೊಲದ ಕೋಡನ್ನಾಗಿ ತೋರಿಸೋದೇನು? ವಿಕ್ಷೇಪ. ಈ ಶರೀರ ಏನ್ರಿದು? ಈ ಶರೀರ 70-80 kg ಶರೀರ ಐತಲ್ಲ, ಇದೇನಿದು? ಇದು ವಿಕ್ಷೇಪ. ಇದು ವಿಕ್ಷೇಪ. ವೆರಿ ಗುಡ್. ಇದನ್ನ ಮುಂದುವರ್ಷಿ ಇವತ್ತೇನ್ ಹೇಳ್ತಾರ ನೋಡ್ರಿ ಅಪ್ಪ ಅವರು. ಪರಮಾತ್ಮನಂದ ಏನ್ ಹೇಳ್ತಾರ ಅದನ್ನ ಕಾಮೆಂಟ್ರಿ ಓದಿ ಕನ್ನಡದಾಗ ಹೇಳೋಣ ಅಷ್ಟೇ. ನಮ್ದು ಅನುಭವ ಒಂದಿಷ್ಟು ಸೇರಿಸಿ ಹೇಳೋದು. Then I quit ಜಾಗೃತ ಪ್ರಪಂಚ ಅಂಡ್ ಎಂಟರ್ ದಿ ಡ್ರೀಮ್ ವರ್ಲ್ಡ್. ಜಾಗೃತ ಪ್ರಪಂಚವನ್ನು ಯಾವಾಗ ನಾನು ಪ್ರೊಜೆಕ್ಟ್ ವಿಕ್ಷೇಪ ಮಾಡಿದೆ ಅವಾಗ ಜಾಗೃತ ಪ್ರಪಂಚವನ್ನು ಬಿಟ್ಟು ಸ್ವಪ್ನ ಪ್ರಪಂಚದಲ್ಲಿ ನಾ ಒಂದಾಗ್ತೀನಿ, ಅದನ್ನ ಅನುಭವ ಮಾಡ್ತೀನಿ. ಸೊ ಅಟ್ ದ ಟೈಮ್ ಆಫ್ ಪ್ರೊಜೆಕ್ಟಿಂಗ್ ದ ಡ್ರೀಮ್ ಐ ಡೈ ಟು ದಿ ವರ್ಕಿಂಗ್ ವರ್ಲ್ಡ್.
ಯಾವಾಗ ನಾನು ಸ್ವಪ್ನ ದೃಷ್ಟ ಆಗ್ತೇನಿ ಅವಾಗ ನಾನು ಜಾಗ್ರತ ಅವಸ್ಥೆಗೆ ಸತ್ತು ಹೋಗ್ತೇನಿ, ಅದು ಇಲ್ದಂಗ ಹಾಕ್ತೇನಿ. ವಿಶ್ವನ ಕೆಲಸ ಇಲ್ಲ ಅಲ್ಲಿ ಸ್ವಪ್ನದಾಗ. ಯಾರು ವಿಶ್ವ ತೈಜಸ ನೋಡ್ತಾನ ಸ್ವಪ್ನ. ಅವಾಗ ವಿಶ್ವ ಏನಾಗ್ಯಾನ, ಅವ ವಿಶ್ವನ ಅಧಿಷ್ಠಾನದಾಗ ತೋರಾಗತೈತ. ಅದು ವಿಶ್ವನ ಅಧಿಷ್ಠಾನ ಆಗ್ಯಾನ ಅವಾಗ. ಡಿಸೋನ್ ಮೈ ಬೇಕರ್ ವುಡ್. ಅವಾಗ ನನ್ನ ಜಾಗ್ರತ ಅವಸ್ಥೆಯನ್ನ ನಾನು ಕಳ್ಕೋತೇನಿ. ಐಡೆಂಟಿಫೈ ವಿತ್ ಡ್ರೀಮ್ ಬಾಡಿ. ಅಲ್ಲಿ ಏನು ಒಂದು ಸ್ವಪ್ನ ಶರೀರ ಅದ ಅಲ್ಲ, ಆ ಸ್ವಪ್ನದಾಗ ಒಬ್ಬ ಶರೀರ, ನನ್ನ ಶರೀರ ಅದ ನೋಡ್ರಿ. ಸ್ವಪ್ನ ನೋಡವ ಯಾರು? ಈಶ್ವರಪ್ಪ. ಅಂದ್ರೆ ಈಶ್ವರಪ್ಪನ ಸ್ವಪ್ನದ ಒಬ್ಬ ಈಶ್ವರಪ್ಪ ಅದ ನೋಡ್ರಿ. ಅದು ಸ್ವಪ್ನ ಶರೀರ. ಐಡೆಂಟಿಫೈ ವಿತ್ ದ ಡ್ರೀಮ್ ಬಾಡಿ ಅಂಡ್ ಐ ಟೆಂಪರಲಿ ಕ್ರಿಯೇಟ್ ಡ್ಯೂರಿಂಗ್ ದ ಡ್ರೀಮ್. ಆ ಸ್ವಪ್ನಾವಸ್ಥೆಯಲ್ಲಿ ಮಾತ್ರ ನಾನು ತಾತ್ಕಾಲಿಕವಾಗಿ ಏನು ಸೃಷ್ಟಿ ಮಾಡ್ತೀನಲ್ಲ ಆ ಸ್ವಪ್ನವನ್ನ ನೋಡ್ತೀನಿ. ಈ ರೀತಿ ನಾನು ಐ ಲೂಸ್ ದ ಸ್ಟೇಟಸ್ ಆಫ್ ಕ್ರಿಯೇಟರ್ ಆಫ್ ದ ಡ್ರೀಮ್. ನಾನು ಈ ಸೃಷ್ಟಿಕರ್ತ, ಈ ಸ್ವಪ್ನದ ಸೃಷ್ಟಿಕರ್ತ ನಾನು ಅದೇನೆ ಅನ್ನೋದನ್ನ ಮರ್ತು ಬಿಡ್ತೀನಿ. ಸೃಷ್ಟಿಕರ್ತ ಯಾರದಾರ್ರಿ? ಸ್ವಪ್ನಕ್ಕ. ಸ್ವಪ್ನದ ಸೃಷ್ಟಿಕರ್ತ ಜಾಗೃತದ ವಿಶ್ವ ಅದನ. ಅವ ತನ್ನ ಸ್ಥಿತಿ ಅವ ಸೃಷ್ಟಿ ಮಾಡಿ ಅದನ್ನ ಯಾವಾಗ ನೋಡಾಕತ್ತಾರ ಅವಾಗ ಒಂದಾಗಿ ತಾದಾತ್ಮ್ಯ ಹೊಂದಿದಾಗ ತಾನು ಯಾರು ಅಂತ ಕೇಳಿರ ಅವ ಏನಂತಾರ, ಅವಾಗ ತನ್ನನ್ನು ಮರ್ತು ಬಿಡ್ತಾನವ. ಯಾರು? ವಿಶ್ವ. ಮರ್ತ ಏನಂತಾನ? ನಾನು ತೈಜಸ ಅಂತಾನೆ. Thus I lose the status of creator of the dream and assume the status of created. ನಾನು ಸೃಷ್ಟಿಕರ್ತ ಅನ್ನುವಂತ ಭಾವವನ್ನ ಮರೆತು ನಾನು ಸೃಷ್ಟಿಯೊಳಗೆ ಒಂದಾಗ್ಬಿಡ್ತೇನಿ. ನಾನು ಹುಟ್ಟಿದೆ, ನಾನು ಬೆಳೀತಾ ಇದ್ದೀನಿ ಅಂತ ಭಾವ ಬರ್ತದ. ಯಾರಂದ್ರೆ ಆಕ್ಚುಲಿ ನಾ ಏನದೀನಿ? ಸ್ವಪ್ನಕ್ಕ ಸೃಷ್ಟಿಕರ್ತ ನಾ ಅದೀನಿ. ಆದ್ರೆ ನನ್ನ ಸೃಷ್ಟಿಕರ್ತ ಸೃಷ್ಟಿ ಯಾವಾಗ ಆತು, ಸೃಷ್ಟಿ ಒಳಗೆ ತಾದಾತ್ಮ್ಯ ಹೊಂದಿ ಅಂದ್ರೆ ನಾನು ಸೃಷ್ಟಿ ಒಳಗೆ ಹುಟ್ಟಿದ ಒಬ್ಬ ಅಂತ ಭಾವ ಮಾಡ್ತೇನೆ. This shift takes place because of the same ನಿದ್ರಾ. ಈ ಒಂದು ಏನದ ಆತ್ಮನಿಂದ ಅನಾತ್ಮಕ ನಾನು ಹೋಗಿ ಬೀಳುವುದು ಎದ್ರಿಂದ ಆಗ್ತೈತೆ ಅಂದ್ರೆ ಈ ನಿದ್ರಾ ಶಕ್ತಿ ಪ್ರಭಾವ. ಇದು ಎಲ್ಲೇ? ಸ್ವಪ್ನದಾಗ. So this nidra causes the projection of the dream as well as my conversion, my creator into created. ಈ ನಿದ್ರಾ ಶಕ್ತಿ ಏನ್ ಮಾಡ್ತದ ಅಂದ್ರ ಏನು ತನ್ನ ವಾಸನೆಗಳನ್ನ, ಮನಸ್ಸಿನಲ್ಲಿದ್ದಂತ ವಾಸನೆಗಳನ್ನ ಹೊರಗೆ ಹಾಕ್ತೈತಲ್ಲ, ಅವಾಗ ನಾನು ಸೃಷ್ಟಿ ಈ ಸ್ವಪ್ನಕರ್ತ ನಾ ಇದ್ರು ಸ್ವಪ್ನದಾಗಿನ ಒಬ್ಬವ ಸ್ವಪ್ನ ದೃಷ್ಟ ನಾನು ಆಗ್ತೀನಿ. ಸ್ವಪ್ನದಾಗಿನ ಒಬ್ಬ ವಸ್ತು ಆಗಿಬಿಡ್ತೀನಿ ನಾನು. ಸೃಷ್ಟ ಕ್ರಿಯೇಟರ್ ಟು ಕ್ರಿಯೇಚರ್. ನಾನು ಸ್ವಪ್ನದ ಸೃಷ್ಟಿಕರ್ತ ಅದೇನೆ, ಸ್ವಪ್ನದ್ದು. ಆದ್ರೆ ನಾ ಈಗೇನ್ ತಿಳ್ಕೊಂಡೆ ಪ್ರಮೇಯಿಂದ, ಆ ಸೃಷ್ಟಿನೇ ನಾನು, ನನ್ಗೆ ಯಾರೋ ಸೃಷ್ಟಿ ಮಾಡ್ಯಾರ, ನಾನು ಸೃಷ್ಟಿ ಮಾಡಿಸ್ಕೊಂಡೇನಿ ಅಂತ ಆಗ್ತದ ಭಾವ. ಕ್ರಿಯೇಟರ್ ಹೋಗಿ ಕ್ರಿಯೇಟೆಡ್ ಆಗ್ತೀನಿ ಅಂತಾರ ಸಂಸ್ಕೃತನಾಗ, ಇಂಗ್ಲಿಷ್ನಾಗ. ಇದು ಯಾಕೆ ಹಿಂಗ ಆಕೈತಿ ಅಂದ್ರೆ ಆ ನಿದ್ರಾಶಕ್ತಿಯಿಂದ ಹಿಂಗ್ ಮಾರ್ಪಾಡಾಗ್ತದಂತ ನೋಡ್ರಿ. ನಿದ್ರಾಶಕ್ತಿ ಅಂದ್ರು ಅದ, ಅವಿದ್ಯೆ ಅಂದ್ರು ಅದ, ಮಾಯಾ ಅಂದ್ರು ಅದ. ಒನ್ಸ್ ಐ ಬಿಕಮ್ ಎ ಕ್ರಿಯೇಟೆಡ್ ಬೀಯಿಂಗ್, ಯಾವಾಗ ನಾನು ಸೃಷ್ಟಿಕರ್ತ ಹೋಗಿ ಆ ಸೃಷ್ಟಿ ಒಳಗೆ ಒಬ್ಬ ವ್ಯಕ್ತಿಯಾಗಿ ನಾ ಹುಟ್ಟೇನಿ ಅಂತ ತಿಳಿತೀನಿ, ಐ ಫಾರ್ಗೆಟ್ ಜಾಗೃತ ಅವಸ್ಥಾ. ನನ್ನ ಜಾಗೃತ ಅವಸ್ಥೆ ಸ್ವರೂಪವನ್ನ ಮರ್ತು ಬಿಡ್ತೀನಿ ನಾ. ಮೈ ವೇಕರ್ ಸ್ಟೇಟಸ್, ನನ್ನ ಜಾಗೃತ ಅವಸ್ಥೆ ಒಳಗ ನಾನು ವಿಶ್ವ ಅನ್ನೋದನ್ನ ಮರ್ತು ಬಿಡ್ತೇನೆ. And the fact that the dream world that I constructed with my thoughts is unreal. ಮತ್ತೇನ್ ಮಾಡ್ತೇನೆ ಅಂದ್ರೆ ನಾನು ಸೃಷ್ಟಿಯನ್ನ ಮನಸ್ಸಿನಿಂದ ಏನ್ ಮಾಡಿದ ಕಲ್ಲ ವಾಸನೆಗಳಿಂದ ತಯಾರು ಮಾಡಿದಂತ ಆ ಸೃಷ್ಟಿಯನ್ನ ಅದು ಹೊರಚೆಲ್ಲಿದ್ದಲ್ಲ, ಅದು ಪ್ರೊಜೆಕ್ಷನ್ ಅಲ್ಲ, ಅದು ನಿಜ ಅಂತ ತಿಳಿತೀನಿ ನೋಡ್ರಿ. ನಾವು ಸ್ವಪ್ನ ಹೆಂಗಾಕತ್ತೆ ಅನ್ನೋದು ಹೇಳಾಕತ್ತಾರ.
ಮುಂದೆ ಇದನ್ನ ಜಾಗೃತ ಅವಸ್ಥೆಗೂ ಅನ್ವಯಿಸ್ಬೇಕು ಅಂತ ಹೇಳ್ತಾರೆ ಮುಂದೆ ಹೇಳೋದ. ಆದ್ರಿಂದ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಮಂತ್ರಗಳಿಂದ 12ರಿಂದ ಹಿಡಿದು 24ನೇ ಮಂತ್ರದ ಮಠ ಎಲ್ಲ ವೇದಾಂತದ ಮಂತ್ರಗಳದಾವು, ಆಳವಾದ ವಿಚಾರಗಳ ಅದಾವು. ಎಲ್ಲ ವೇದಗಳಿಂದ ತಿಳಿದು ಬಂದಂತ ವಿಚಾರಗಳದಾವ, ಪ್ರತ್ಯಕ್ಷ ಕಣ್ಣಿಗೆ ಗೊತ್ತಾಗುದಿಲ್ಲ. ಇವು ಪ್ರಮಾಣಜನ್ಯದ ವಿಚಾರಗಳಿವು. ಅವಾಗ ಏನಕ್ಕೆ ನಾನು ಸ್ವಪ್ನದ ನಾನು ಸೃಷ್ಟಿ ಮಾಡಿದವ ನಾನಿದ್ರು ಕೂಡ ಸ್ವಪ್ನದಾಗ ಒಂದು ಪದಾರ್ಥ ಆಗಿಬಿಡ್ತೀನಿ ಅಂತಾರ. ಮತ್ತೇನಂತೇನಿ, ಆ ಮಿಥ್ಯಾ ಇದ್ದಂತ ಸ್ವಪ್ನಕ್ಕ ನಾನು ಖರೆ ಅಂತ ಕೊಂಡಿರ್ತೇನೆ. ಇವೆಲ್ಲ ಆಗೋದು ಎದರಿಂದ ಅಂದ್ರ ಆ ನಿದ್ರಾಶಕ್ತಿಯಿಂದ ಆಗ್ತದ. ಆ ನಿದ್ರಾಶಕ್ತಿಯಿಂದ ಇದು ಇಷ್ಟೆಲ್ಲ ಪರಿವರ್ತನೆ ಆಗ್ತದ. ಪೇಜ್ ನಂಬರ್ 87 ಯಾರ ಕೈಯಾಗ ಬುಕ್ ಅದ ಅವ್ರಿಗೆ 87 ಲಾಸ್ಟ್ ಪ್ಯಾರಾ. ದೇರ್ ಆರ್ ನೋ ಆಬ್ಜೆಕ್ಟ್ಸ್ ಇನ್ ದ ಡ್ರೀಮ್, ದೇ ಆರ್ ಆಲ್ ಥಾಟ್ಸ್. ಸ್ವಪ್ನದಾಗ ಏನು ವಸ್ತುಗಳು ಕಾಣಕತ್ತಾವಲ್ಲ ಅವು ವಸ್ತುಗಳಲ್ಲ, ಅವೆಲ್ಲ ನನ್ನ ವಿಚಾರದಗಳ. ಅವು ಆಕಾರ ತರದವಲ್ಲಿ, ಅವಕ್ಕೆ ಆಕಾರ ಇಲ್ಲ, ಆದ್ರ ಆಕಾರದಿಂದ ಕಾಣಕತ್ತಾವೆ. ಎವ್ರಿ ಆಬ್ಜೆಕ್ಟ್ ಅಂಡ್ ಎವ್ರಿ ಪರ್ಸನ್ ಇನ್ ದ ಡ್ರೀಮ್ ಈಸ್ ಅನ್ರಿಯಲ್. ಸ್ವಪ್ನದಾಗಿದ್ದ ಪ್ರತಿಯೊಬ್ಬ ಮನುಷ್ಯ ಆಗ್ಲಿ ಪ್ರತಿಯೊಂದು ವಸ್ತು ಆಗ್ಲಿ ಎಲ್ಲವೂ ಕೂಡ ಮಿಥ್ಯಾದ, ಕಲ್ಪಿತದ. ಆದ್ರ ಅದು ಕಲ್ಪಿತ ಅನಿಸುದಿಲ್ಲ, ಖರೆ ಅನಿಸ್ತದ. ಸ್ವಪ್ನದಾಗ ಸ್ವಪ್ನ ಖರೆ ಅನಿಸ್ತದ. ದೇ ಆರ್ ಓನ್ಲಿ ಮೈ ವಾಸನಾ. ಆ ಮನಸ್ಸಿನಲ್ಲಿ ಇದ್ದಂತ ವಾಸನೆಗಳು ಅಲ್ಲೇ ವ್ಯಕ್ತ ಆಗ್ಯಾವ. ಐ ದೆನ್ ಅಟ್ರಿಬ್ಯೂಟ್ ರಿಯಾಲಿಟಿ ಟು ದ ಅನ್ರಿಯಲ್. ಆ ಮಿಥ್ಯಾವಾದಂತ ಸ್ವಪ್ನ ಪ್ರಪಂಚಕ್ಕ ಸತ್ಯತ್ವ ಬುದ್ಧಿಯನ್ನು ಕೊಡವ ಯಾರು ಅಂದ್ರೆ ನಾನೇ. ಮಿಥ್ಯಾ ಬಿಕಮ್ಸ್ ಸತ್ಯಂ. ನೋಡ್ರಿ, ಮಿಥ್ಯಾ ಹೋಗಿ ಸತ್ಯ ಆಗೈತಿ. ಇದ ನಮ್ಮ ಸಮಸ್ಯೆ ಕಾರಣ ಆಗೈತಿ. ಯಾವ್ದು ಮಿಥ್ಯಾ ಆಯ್ತು ಸ್ವಪ್ನ ಪ್ರಪಂಚ, ಅದಕ್ಕೆ ಸತ್ಯತ್ವ ಬುದ್ಧಿ ಕೊಟ್ಟು ಆ ಒಂದು ವಿಷವರ್ತುಲದಲ್ಲಿ ಸಿರ್ಕೊಂಡು ನಾನು ಒದ್ದಾಡಗತ್ತೇನಿ. ದ ಮಿಥ್ಯತ್ವ ಎಂಬ ಡ್ರೀಮ್ ಈಸ್ ಕವರ್ಡ್ ಬಿಕಾಸ್ ಆಫ್ ದ ಸೇಮ್ ನಿದ್ರಾ. ಅದು ಗೊತ್ತಾಗಬಲ್ದು ನನಗ. ಅಲ್ಲಿ ನಿದ್ರಾಶಕ್ತಿನ ಅದ್ರ ಮುಚ್ಚಾಕ್ಬಿಟ್ಟದ. ಅದು ನಿದ್ರೆ, ಅದು ಸ್ವಪ್ನ, ಅದು ಪ್ರೊಜೆಕ್ಷನ್, ಅದು ಮನಸ್ಸಿನಲ್ಲಿ ಇದ್ದಂತ ವಿಚಾರಗಳನ್ನ ಹೊರಚೆಲ್ಲಿದ್ದ ಅವಸ್ಥೆ ಅನ್ನುವಂಥದ್ದು ಗೊತ್ತೇ ಇಲ್ಲ ನನಗೆ. ಆ ನಿದ್ರಾಶಕ್ತಿ ಅದನ್ನ ಮರೆಸ್ಬಿಟ್ಟದ. This concealment of the fact that there is no dream world other than the me that causes me to believe that I am controlling an external world. ಇದೇನು ಒಂದು ನಮ್ಮ ಸ್ವರೂಪವನ್ನ ಅಲ್ಲಿ ಮುಚ್ಚಾಕೈತಿ. ಕನ್ಸೀಲ್ಮೆಂಟ್ ಅಂದ್ರೆ ಮುಚ್ಚಾಕಿದ್ದು. ಏನಂತ, ಈ ಸ್ವಪ್ನ ಅನ್ನೋದು ನಿಜ ಇಲ್ಲ, ಮತ್ತೆ ಇದು ನನ್ನ ಬಿಟ್ಟು ಬೇರೆ ಇಲ್ಲ. ನನ್ನ ವಾಸನೆಗಳೇನು ಈ ರೀತಿ ತೋರ್ತಾವ ಅನ್ನೋದನ್ನ ತಿಳ್ಕೊಳ್ಳೋದಲ್ಲ. ನಾ ಏನ್ ತಿಳ್ಕೊತೀನಿ ಅಂದ್ರ, ನಾನು ಬೇರೆ ಇದ್ದೀನಿ, ನನ್ನ ಎದುರಿಗೆ ಒಂದು ಜಗತ್ತದ, ಆ ಜಗತ್ತವನ್ನ ನಾನು ನೋಡಾಗತ್ತೀನಿ ಅನ್ನುವಂತ ಭಾವ ನಮ್ಗ ಸ್ವಪ್ನದಾಗ ಉಂಟು ಮಾಡ್ತದ. ಯಾವ್ದಿದು? ಮಾಯಾಶಕ್ತಿ, ನಿದ್ರಾಶಕ್ತಿ. The concealment of the fact that there is no dream world other than me causes me to believe that I am the confronting an external world. Only upon waking up I know that there is no world other than me. ಎಚ್ಚರಾದ ಮ್ಯಾಗ ಗೊತ್ತಾಗ್ತದ ನನ್ನ ಬಿಟ್ಟು ಹೊರಗಿನ ಜಗತ್ತು ಅನ್ನುವಂಥದ್ದಾಗ್ಲಿ ನೋಡಿದೆ ಅನ್ನುವಂಥದ್ದಾಗ್ಲಿ ಎರಡು ಸುಳ್ಳದಾವ. ದೃಕ್ಕು ಸುಳ್ಳದ, ದೃಶ್ಯನದ. ಸ್ವಪ್ನ ದೃಕ್ಕು ಸುಳ್ಳದ, ಸ್ವಪ್ನ ದೃಶ್ಯನೂ ಸುಳ್ಳದ ಅಂತ ಯಾವಾಗ ಗೊತ್ತಾಗ್ತದ ಅಂದಾಗ ಜಾಗೃತ ಅವಸ್ಥೆಗೆ ಬಂದ ಮ್ಯಾಗ ಗೊತ್ತಾಗ್ತದ. ಅಂದ್ರೆ ಸ್ವಪ್ನಾವಸ್ಥೆಯ ಅಧಿಷ್ಠಾನವಾದಂತ ಜಾಗೃತ ಅವಸ್ಥೆಗೆ ನಾನು ಬಂದಾಗ ನನಗ್ ಗೊತ್ತಾಗ್ತೈತಿ ಸ್ವಪ್ನ ದೃಕ್ಕು ಮಿಥ್ಯಾದ, ಸ್ವಪ್ನ ದೃಶ್ಯನೂ ಮಿಥ್ಯಾದ. ದಕ್ಷಿಣಾಮೂರ್ತಿ ಸ್ತೋತ್ರ ಬರ್ತದ. ಪಶ್ಯನ್ನಾತ್ಮನಿ ಮಾಯಯ ಬಹಿರಿವ
ಉದ್ಭೂತಂ ಯಥಾ ನಿದ್ರಯ ಪ್ರೊಜೆಕ್ಟೆಡ್ ಇನ್ ಡ್ರೀಮ್ ಬೈ ಮಾಯಾ ಆಸ್ ಇಫ್ ಔಟ್ಸೈಡ್. ಜಗತ್ತು ನನ್ನ ಹೊರಗದ ತಿಳ್ಕೊಂಡು ನಮ್ಗೆ ಅನ್ಸತ. ಮೊಬೈಲ್ ನಮ್ ಹೊರಗದ, ಜಗತ್ತು ಹೊರಗದ, ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಗಿಡ ಮರ ಪರ್ವತಗಳು ಎಲ್ಲದಾವು ನನಗಿಂತ ಹೊರಗದಾವು ಅಂತ ನಮಗ್ ಭಾವ ಆಗ್ಯದ. ಆದ್ರೆ ಇವು ಸ್ವಪ್ನದಲ್ಲಿ ನಾನ ಸೃಷ್ಟಿ ಮಾಡಿಕೊಂಡು ಅಲ್ಲೇ ಇರುವಂತಹ ಒಬ್ಬ ನಾನ ಎರಡಾಗಿನಿ. ಸ್ವಪ್ನ ದೃಶ್ಯ ಆಗೀನಿ, ಸ್ವಪ್ನ ದೃಕ್ ಆಗಿನಿ. ದೃಕ್ ಮತ್ತು ದೃಶ್ಯ ಆದವ ಜಾಗೃತ ನಾನೇ. ಸ್ವಪ್ನ ಪ್ರಪಂಚದ ದೃಶ್ಯ ಮತ್ತು ಸ್ವಪ್ನ ಪ್ರಪಂಚದ ದೃಕ್ ಆದವ ಜಾಗೃತ ಪ್ರಪಂಚದ ನಾನೇ ಅದೀನಿ. ಗೊತ್ತಿಲ್ಲ ನನಗೆ. ಇದು ಅನುಭವ ಎಲ್ಲರಿಗೂ ಐತಿ. ಯಾವುದು ಸ್ವಪ್ನದ ಅನುಭವ ಎಲ್ಲರಿಗೂ ಐತಿ. ಅದಕ್ಕೆ ಇದನ್ನ ಹೇಳಾಗತ್ತ. ಈಗ ಇದನ್ನ ಐತಿ ಎಲ್ಲಿ ಹಚ್ಬೇಕು ನಾವು? ಈ ಜಾಗ್ರತೆ ಐತಲ್ಲ, ಇದನ್ನ ಸ್ವಪ್ನ ಅಂತ ತಿಳ್ಕೊಳ್ರಿ. ಇದಕ್ಕೆ ಅಧಿಷ್ಠಾನ ಯಾವುದು? ತುರಿಯ. ತುರಿಯೋದಕ್ಕೆ ಹೇಳ್ಬೇಕ. ಇಲ್ಲಿ ಪ್ರಯತ್ನ ಐತಿ ನೋಡು. ತುರಿಯ ಕೇಳುವುದಕ್ಕ ನಾವೇನಂತೇವಿ? ತುರಿಯದಾಗ ಎಚ್ಚರ ಆದವ್ರು ಜ್ಞಾನಿ ಅಂತೇವಿ. Then ಅಂತಾರಪ್ಪವರು, thus I forget that a dream world is not different from me. ಓಹೋ, ಎಚ್ಚರ ಆದ್ಮೇಲೆ ಗೊತ್ತಾಯ್ತು ಸ್ವಪ್ನ ಪ್ರಪಂಚ ನನಗಿಂತ ಭಿನ್ನ ಇಲ್ಲ. ಸ್ವಪ್ನದಾಗ ದೃಕ್ ಆದವನು ನಾನ, ದೃಶ್ಯ ಆದವನು ನಾನ. And that it cannot do anything to me. ಅದು ಇಲ್ಲ, ಇಲ್ಲದ ತೋರ್ತದ. ಅದು ನನಗೆ ಏನೂ ಮಾಡಕ್ ಬರ, ನನಗೆ ಮುಟ್ಟಾಕ್ಸದ ಸಾಧ್ಯ ಇಲ್ಲ. ಸ್ವಪ್ನ ಪ್ರಪಂಚ ಜಾಗೃತ ಪ್ರಪಂಚ ನನ್ನನ್ನ ಮುಟ್ಟಾಕ್ಸದ ಸಾಧ್ಯ ಇಲ್ಲ. ಸತ್ತ ಭಿನ್ನದ, ಮುಟ್ಲಿಕ್ಕೆ ಆಗೋದಿಲ್ಲ. ತಿಳ್ಕೊಳ್ರಿ. ಸತ್ತ ಭಿನ್ನಿದ್ದಾಗ ಮುಟ್ಲಿಕ್ಕೆ ಸದಾ ಆಗೋದಿಲ್ಲ. ಆದ್ರಿಂದ ಈ ಸ್ವಪ್ನ ಪ್ರಪಂಚ ಎಂತ ಭಯ ಏನಕ್ಕ ಇದ್ರು ಕೂಡ ಜಾಗೃತ ಪ್ರಪಂಚನಾದ ನನಗ ವಿಶ್ವನಿಗೆ ಏನೇನು ಮಾಡಕ್ಕಾಗೋದಿಲ್ಲ. ಹಂಗ ಈಗ ಏನ್ ತಿಳ್ಕೋಬೇಕು? ಈ ಜಾಗೃತ ಪ್ರಪಂಚದಾಗ ವಿಶ್ವಗ ಆದಂತಹ ನೋವು ನಂಗ ಸಂಕಟಗಳು ತುರಿಯನಾದ ನನಗೆ ಏನೂ ಮಾಡೋದಿಲ್ಲ. ತುರಿಯನಿಗೆ ಸಂಬಂಧ ಇಲ್ಲ. ಬಿಲ್ಸತ್ತದಾಗ ನಾವು ಮುಟ್ಟಕ್ಕಾಗೋದಿಲ್ಲ. ನಾವೊಂದು ಉದಾಹರಣೆ ಹೇಳಿದ್ದೆ. ಒಬ್ರು ಗಂಡ ಹೆಂಡತಿ ನ್ಯೂಲಿ ಮ್ಯಾರಿಡ್ ಎಲ್ಲೋ ಹೊಂಟಿದ್ರು, ಸಿನಿಮಾಕ್ ಹೊಂಟಿದ್ರು. ದಾರಿ ಒಳಗ ಗುಂಡಾಗಳು ಅಟ್ಯಾಕ್ ಮಾಡಿದ್ರು. ಏನೇನೋ ಫೈಟಿಂಗ್ ಆತು. ಆ ಗಂಡನ ಕೊಂದ ಬಿಟ್ರು. ಈಕಿ ವಿಧವೆ ಆದ್ಲು. ಆ ಹೆಣ ಮುಂದಿಟ್ಕೊಂಡು ಅಳಾಗತ್ತಾಳ. ಅವಾಗ ಅವ ಆ ಸೂಕ್ಷ್ಮ ಶರೀರದಿಂದ ಬಂದು ಆಕಿ ಕಣ್ಣು ಬರಸ್ತಾನ. ನಾ ಇಲ್ಲದೇನಿ ನೋಡಿ ಯಾಕೆ ಅಳಾಗತ್ತಿ ಅಂತಾನ. ಅವ ಆಕಿನ ಕಣ್ಣು ಬರಸ್ತಾನ. ಆಕಿ ಗೊತ್ತಾಗೋದಿಲ್ಲ. ಸತ್ತಾಪಿಯನ್ನಿದ್ದಾಗ ಹಿಂಗಾಗ್ತದ ಅಂತ ನಾ ಹಿಂದೊಮ್ಮೆ ಹೇಳಿದ್ದೆ. ಅದನ್ನ ನೆನಪಿಸಿಕೊಡ್ರಿ. ಪ್ರಾಜ್ಞರು ವಿಚಾರ ಮಾಡ್ರಿ. ಈ ರೀತಿ ಉದಾಹರಣೆಗಳನ್ನ ಹೇಳಿ ಮನಸ್ಸಿಗೆ ಖಾತ್ರಿ ಆಗ್ಲಿಕ್ಕೆ ಉದಾಹರಣೆಗಳನ್ನ ಕೊಡ್ತೀವಿ ನಾವು. ಸತ್ತಾಪಿಯನ್ನಿದ್ದಾಗ ಮುಟ್ಟಾಕು ಆಗುದಿಲ್ಲ. ಹಂಗ ಈ ಸ್ವಪ್ನ ಪ್ರಪಂಚದಲ್ಲಿ ಆಗುವಂತಹ ಘಟನೆಗಳು ಜಾಗೃತ ಪ್ರಪಂಚದಾಗ ನನಗೆ ಏನೇನು ಸಂಬಂಧ ಇಲ್ಲ. ಅದು ಎಲ್ಲರಿಗೂ ಗೊತ್ತಿದ್ದದ್ದು. ಏನ್ ಹೊಸ ಹೇಳಾಗತ್ತೀರಿ ಅಂತೀರೇನು? ಹಂಗ ಈಗ ಏನ್ ಹೊಸ ಹೇಳಾಗತ್ತೇವಂದ್ರ, ಜಾಗೃತ ಪ್ರಪಂಚದಾಗ ಆದಂತಹ ವ್ಯವಹಾರಗಳು ತುರಿಯಲಾದ ನನಗೆ ಅವು ಯಾವ ಸಂಬಂಧ ಇಲ್ಲ. ಮುಟ್ಟಾಕ್ಸೋದ ಅವಕ್ ಸಾಧ್ಯ ಇಲ್ಲ ಅಂತ ಹೇಳಾಗತ್ತ. This concealment happens because of another power of the same Nidra Shakti called Avarna Shakti. This power, the dreamness of the dream and the wakerhood of the waker are concealed. ಒಂದು ಆವರಣ ಶಕ್ತಿ ಅಂತ ಐತಿ. ಆವರಣ ಶಕ್ತಿ ಏನ್ ಮುಚ್ಚಾಕೈತಿ ಅಂದ್ರ, ಆ ಸ್ವಪ್ನ ಪ್ರಪಂಚದ ಸ್ವಪ್ನತ್ವವನ್ನ ಮುಚ್ಚಾಕಿದ್ದಲ್ದನ ಅದು ಎಚ್ಚರದವಾದಂತ ವಿಶ್ವನ ಮ್ಯಾಗ ತೋರಾಗತೈತಿ ಅನ್ನೋದನ್ನು ಮುಚ್ಚಾಕೈತಿ. As I have said earlier, dream is not a dream in the dream for the dreamer. ಬರ್ಕೊಡ್ರಿ sentence. As I have often said, ಬರ್ಕೊಡ್ರಿ, dream is not a dream in the dream for the dreamer. ಅಂದ್ರೆ ಸ್ವಪ್ನ ದೃಷ್ಟಾಗೆ ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನವು ಸ್ವಪ್ನವಾಗಿ ತೋರುವುದಿಲ್ಲ. ಅಂದ್ರೆ ಹೆಂಗ್ ತೋರ್ತದ? ಅದು ನಿಜ ಅಂತ ತೋರ್ತದ. He will dismiss it as a dream only upon waking. ಅವ ಎಚ್ಚರಾದ ಮ್ಯಾಗ ಸ್ವಪ್ನ, ಅಯ್ಯೋ ಇಷ್ಟೊತ್ತನ ಒಂದು ಭಯಾನಕವಾದ ಸ್ವಪ್ನ ಬಿದ್ದಿತ್ತು ಅಂತಾನ.
ಕನಸು ಕಾಣುವ ಹೊತ್ತಾಗ ಅನ್ನೋದಿಲ್ಲ, ಖರೆ ಅಂತ ತಿಳ್ಕೊಂಡಾನ ಅಲ್ಲಿ. ಮತ್ತೆ ಈಗ ನಾವು ಈಗ ಜಗದ ಪ್ರಪಂಚದಾಗ ಖರೆ ಅಂತ ತಿಳ್ಕೊಂಡೇವ, ಸುಳ್ಳು ಅಂತ ತಿಳ್ಕೊಂಡೇವ. ಹನುಮಪ್ಪ, ಮಂಜುನಾಥ್, ಗುರುಸಿದ್ದಪ್ಪ, ಏನಂತ ತಿಳ್ಕೊಂಡೇವಿ? ಈ ಜಗದ ಪ್ರಪಂಚ ಖರೆ ಅಂತ ತಿಳಿದೇವ, ಇಲ್ಲ ಸುಳ್ಳು ಅಂತ ತಿಳಿದೇವ? ಇದು ಸುಳ್ಳು ತಿಳ್ಕೊಬೇಕಂದ್ರೆ ಎಚ್ಚರ ಆಗಬೇಕು. ಆ ಎಚ್ಚರ ಆಗೋದಕ್ಕೆ ಏನಂತೀವಿ ನಾವು? ಜ್ಞಾನಿ ಅಂತೀವಿ. ಎಚ್ಚರ ಆದವ್ರಿಗೆಲ್ಲ ಜ್ಞಾನಿ ಅಂತೀವಿ ನಾವು. He will dismiss it as a dream only upon waking. ಅಂದ್ರೆ ಇಲ್ಲಿಂದ ಎಚ್ಚರ ಆಗಬೇಕು, ಎಚ್ಚರ ಅವಸ್ಥೆಯಿಂದ ಎಚ್ಚರ ಆಗಬೇಕು. ಅಂದ್ರ ಈ ಅಜ್ಞಾನ ನಿದ್ರೆಯಿಂದ ಎಚ್ಚರ ಆಗ್ಬೇಕು, ಜಾಗೃತದಿಂದ ಎಚ್ಚರ ಆಗಬೇಕು. ಅದಕ್ಕೆ ತುರಿಯ ಅಂತಾರ, ಅದಕ್ಕೆ ನಿಜದ ಎಚ್ಚರ ಅಂತಾರ, ಅದಕ್ಕೆ ಜ್ಞಾನ ಅಂತಾರ, ಹೊರಜಾಗ್ರ ಅಂತಾರ. ಬರೋಬ್ರಿ. ಹೊರಜಾಗ್ರಕ್ಕೆ ಬಂದವ್ರು ಎಲ್ಲರೂ ಜ್ಞಾನಿಗಳು. ಅವ್ರು ಏನಂತಾರ ಅಂದ್ರ ಇದು ಜಾಗೃತ ಪ್ರಪಂಚ ಸುಳ್ಳದಪ್ಪ. ಈ ಜಾಗೃತ ಪ್ರಪಂಚ ಎಂತ ಭಯಾನಕ ಇದ್ರು ಕೂಡ ತುರಿಯನ ಒಂದು ಕೂದಲು ಕುಂಕಸಾಕ್ ಆಗುದಿಲ್ಲ ಅಂತ ಅರ್ಥ. ಒಟ್ಟ ಅದಕ್ಕ ಟಚ್ ಆಗುದಿಲ್ಲ, ಬಿನ್ಸತ್ತದಾಗದ. ಹಿಂಗ ತಿಳ್ಕೊಂಡ್ರೆ ಯಾವ್ದು ಗಲಾಟೆ ಇಲ್ಲ, ಯಾವ್ದು ಗೋಳಿಲ್ಲ. ದಿಸ್ ಕನ್ಸಿಲ್ಮೆಂಟ್ ಈಸ್ ಯೂನಿವರ್ಸಲ್. ಈ ಒಂದು ಮುಚ್ಚ ಹಾಕುವಂತ ಸ್ವಭಾವ ಏನೈತಿ ಜಗತ್ನಲ್ಲಿ ಇದ್ದಂತ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಐತಿ. ನೋ ಒನ್ ಡ್ರೀಮ್ಸ್ ವಿತ್ ಅವೇರ್ನೆಸ್ ದ್ಯಾಟ್ ಈಸ್ ಡ್ರೀಮಿಂಗ್. ಯಾವನು ಪ್ರಪಂಚದಾಗ ಸ್ವಪ್ನ ಕಾಣುವತ್ತಾಗ ಇದು ನಾ ಸ್ವಪ್ನ ನೋಡಾಗತ್ತೀನಿ ಅಂತ ಯಾವನು ಅನ್ನೋದಿಲ್ಲ. ಖರೇನ ಅಂತ ತಿಳ್ಕೊಂಡಂತ ಸ್ವಪ್ನ ಪ್ರಪಂಚವನ್ನು. ದ ಡ್ರೀಮ್ ಈಸ್ ಟೇಕನ್ ಆಸ್ ರಿಯಲ್. ಆ ಸ್ವಪ್ನವನ್ನ ಸತ್ಯ ಅಂತ ತಿಳ್ಕೊಂಡ ನೋಡಕತ್ತಾರಂತ. ಯಾರು ಕನಸು ಕಾಣಕತ್ತಾರ ಜಗತ್ನಾಗ ಯಾರ ನೋಡ್ಲಿ ನೀವು, ಇಂಡಿಯಾದವ್ರಿರ್ಲಿ, ಅಮೆರಿಕಾದಿರ್ಲಿ, ಆಫ್ರಿಕಾ, ರಷ್ಯಾ, ಜಪಾನ್, ಚೈನಾ, ರಷ್ಯಾ ಏನದಾರಲ್ಲ ಎಲ್ಲಾರು ಏನ್ ಕನಸು ಕಾಣ್ತಾರಲ್ಲ, ಏನ್ ಭಾರತ ಹೊಟ್ಟೆ ಬೀಳ್ತಾವ ಕನಸು? ಎಲ್ಲರಿಗೂ ಕನಸು ಬೀಳ್ತಾವ್ರಿ. ಹೆಣ್ಮಕ್ಳಿಗೆ ಬೀಳ್ತಾವ, ಗಂಡು ಮಕ್ಳಿಗೆ ಬೀಳ್ತಾವ. ಅವ್ರ ವಾಸನ ಏನದಾವ ಆ ರೀತಿ ಕನಸು ಬೀಳ್ತಾವ. ಒಂದು ನಿಮಿಷ. ಇದೇ ಡ್ರೀಮಿಂದ ಒಂದು ಈ ಹಾಲಿವುಡ್ ಫಿಲಿಮ್ ಬಂದಿತ್ತು ರೀ, ಹೋಗಿ ನಾನು ನೋಡಿ ಬಂದೆ. ಅದ್ರೊಳಗೆ ಅವ್ನು ಡ್ರೀಮ್ ಮಾಡ್ತಿರ್ತಾನಲ್ಲ, ಅವನ ಡ್ರೀಮ್ನಾಗೆ ಇವನು ಹೋಗಿ ಅವನ್ನ ಮರ್ಡರ್ ಮಾಡುತ್ತಾನೆ ರೀ. ಅಂದರೆ ಇದು ಕಾಲ್ಪನಿಕ, ಇದು ಹೆಂಗೆ ಸಾಧ್ಯ ಅಂತ ಅಂತಿದ್ದೆ ನಾನು. ಅಲ್ಲ, ದಿರ್ ಇಸ್ ಎ ಡ್ರೀಮ್ ಇನ್ ದ ಡ್ರೀಮ್. ಓಕೆ, ಆಗ್ತದ. ಡ್ರೀಮ್ನಾಗ ಒಂದು ಡ್ರೀಮ್ ಬೀಳ್ತದ್ರಿ. ಕನಸಿನಾಗ ಒಂದು ಕನಸು ಕಾಣ್ತೇವೆ ನಾವು, ಆಗ್ತದ. ನಮಗೂ ಆಗ್ತದ, ಅನುಭವ ಮಾಡ್ರಿ ನೀವು. ಅಂದ್ರೆ ಹಂಗ ಅನುಭವ ಆಗಿರ್ತಾವ, ಎಲ್ಲೇನ ಆಗಿರ್ತಾವ. ಕನಸಿನಾಗ ಒಂದು ಕನಸು ಬಿದ್ದಿರ್ತದ. ಆ ಕನಸಿನಾಗಿಂದ ಎಚ್ಚರ ಆದ್ರೂ ಕೂಡ ಇನ್ನೂ ಕನಸಿನಾಗ ಇರ್ತೀವಿ. ಅವಾಗ ಅದನ್ನ ಅಂತ ಸನ್ನಿವೇಶ ಹುಡುಕ್ಬೇಕು ನೀವು. ಕನಸಿನಾಗ ಒಂದು ಕನಸು ಅಂದ್ರೆ ಆ ಎರಡನೇ ಕನಸಿನಾಗಿಂದ ಎಚ್ಚರ ಆದ್ರೂ ಒಂದನೇ ಕನಸಿನಾಗ ಇರ್ತೀವಿ ನಾವು. ಅಂತ ಅನುಭವ ಆದ್ರೆ ಅದು ಹೊಂತೈತಿ. ಅಲ್ಲಿ ಅವ ಕವಿ ಕಲ್ಪನಾ ಮಾಡ್ಯಾನ. ನೀ ಪಿಕ್ಚರ್ ಯಾವ್ದು ನೋಡಿರಲ್ಲ, ಅಲ್ಲಿ ಕವಿ ಕಲ್ಪನಾ ಮಾಡಿ ಹೇಳ್ಯಾನವ. ಅದು ಸಾಧ್ಯ ಐತಿ. ಸ್ವಪ್ನದಲ್ಲೇ ಒಂದು ಸ್ವಪ್ನ. ಬಾರಿ ಫ್ಯಾಂಟಾಸ್ಟಿಕ್ ಇದು. ಅದೇ ಥ್ರಿಲ್ಲಿಂಗ್ ಫ್ಯಾಂಟಾಸ್ಟಿಕ್ ಅನ್ನೋಕಿನ ಥ್ರಿಲ್ಲಿಂಗ್ ಅದ. ಮೈ ರೋಮಾಂಚನ ಆಗ್ತದ. ಸ್ವಪ್ನದಲ್ಲೇ ಸ್ವಪ್ನ ಬೀಳುವಂತ ಉದಾಹರಣೆಗಳು ಆಗ್ತಾವೆ. ನೀವು ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡ್ಬೇಕು. ಈ ಸ್ವಪ್ನಾವಸ್ಥೆಯನ್ನು ಈ ರೀತಿ ವಿಚಾರ ಮಾಡಕತ್ತಾರಲ್ಲ, ಈಗ ಇದು ಬರೇ ಒಂದ್ ಆಸ್ಪೆಕ್ಟ್. ನೀವು ಮಾಂಡೂಕ್ಯಕ್ಕೆ ಬಂದ್ರೆ ಇನ್ನೂ ಇದ್ರ ಬಗ್ಗೆ ಆಳವಾಗಿ 20 ಶ್ಲೋಕ ನಾವು ಅಭ್ಯಾಸ ಮಾಡ್ತಾರ. ಕಾರಿಕೆಗಳದಾವ, ಶ್ಲೋಕ ಅಲ್ಲ. ಭಗವತ್ಪಾದರು ಕಾರಿಕೆ ಬರ್ದಾರ ಪಾಂಡೂಕ್ಯ ಉಪನಿಷತ್ತಿಗೆ. ಆ ಕಾರಿಕೆ ಒಳಗೆ ಹಂಗ ಬರ್ಕೊಂತ ಹೋಗ್ತಾರೆ, ವಿಸ್ತಾರವಾಗಿ ಬರ್ಕೊಂತ ಹೋಗ್ತಾರೆ. ಅದು ತಿಳ್ಕೊಂತ ಹೋದಂಗ ಅವಾಗ ಏನಾಗ್ತದ, ನಿರಸನ ಆಗ್ತದ. ಇದು ಸತ್ಯತ್ವ ಇಲ್ಲಪ್ಪ, ಇದು ಸುಳ್ಳು ಐತಿ ಅನ್ನುವಂಥದ್ದು ಮನಸ್ಸಿಗೆ ಖಾತ್ರಿ ಆಗ್ತದ, ಗುಂಡು ಹೊಡೆದಂಗ ಆಗ್ತದ. ಈ ಕನಸನ್ ನೆನಪೇ ಇರೋದಲ್ರಿ, ಅದಕ್ಕೆ ಏನಾರು ಕಾರಣ ಐತೇನ್ರಿ? ಕನಸು ನೆನಪಿರೋದಿಲ್ಲ ಅನ್ನೋದಕ್ಕ ಕಾರಣ ಅನ್ನಕೇನ್ರಿ, ಒಂದೊಂದು ನೆನಪಿರ್ತಾವ, ಒಂದೊಂದು ನೆನಪಿರೋದಿಲ್ಲ. ಯಾವುದು ಮನುಷ್ಯನ ಮೇಲೆ ಪರಿಣಾಮ ಆಗಿರ್ತೈತಿ ಅದು ನೆನಪಿರ್ತದ, ಯಾವುದು ಅಷ್ಟ ಪರಿಣಾಮ ಆಗಿರ್ತೈತಿ ಅದು ನೆನಪಿರೋದಿಲ್ಲ.
ಈಗ ನಾವು ಜೀವನದಾಗ ಕೆಲವೊಂದು ಎಷ್ಟೋ ಘಟನೆಗಳಾಗ್ಯಾವ, ಹಿತ ಘಟನೆ ಅಹಿತ ಘಟನೆಗಳಾಗ್ಯಾವ. ಕೆಲವೊಂದಷ್ಟ ನೆನ್ಪಿಟ್ಕೊಂಡಿವಿ, ನಾವು ಎಲ್ಲಾ ನೆನ್ಪಿಟ್ಕೊಂಡೇವೇನು ಇಲ್ಲ. ಮನುಷ್ಯನ ಮ್ಯಾಗ ಯಾವ್ದು ಬಹಳ ಪರಿಣಾಮ ಆಗೈತಿ ಅದು ಮರ್ತಿಲ್ಲ ನಾವು. ಆದ್ರೆ ಅಂತ ಘಟನೆಗಳು ಬಹಳ ಆಗ್ಯಾವ. ಅಂತಗಳನ್ನ ಎಷ್ಟೋ ಘಟನೆಗಳನ್ನ ಮರಿದಿತ್ತು. ಮರುವು ಅರಿವು ಮರುವು ಯಾರ್ದು ಗುಣ? ಅದು ಬುದ್ಧಿ ಗುಣ. ಅದು ಅವರ ಬುದ್ಧಿ ಕೆಪಾಸಿಟಿ ಮ್ಯಾಗ ಅರಿವು ಮರುವು. ಅದಕ್ಕೆ ಕಾರಣ ಏನು? ಮರಿಬಂದ್ ಬುದ್ಧಿ ಶಕ್ತಿ ಕಾರಣ. ಪರಿಣಾಮ ಎಷ್ಟು ಪರಿಣಾಮ ಆಗೈತಿ ಆ ಅಂತಃಕರಣದ ಮ್ಯಾಗ. ಕೆಲವೊಂದು ನೆನಪಿಟ್ಕೋತೇವಿ, ಕೆಲವೊಂದನ್ನ ಮರಿತೀವಿ. ಮನಸ್ಸಿನಲ್ಲಿ 3 ಪ್ರಕಾರ. ಮನಸ್ಸಿನಲ್ಲಿ 3 ಪ್ರಕಾರ: ರಾಜಸಿಕ, ತಾಮಸಿಕ ಮತ್ತು ಸಾತ್ವಿಕ ಅಂತ ಬೀಳ್ತದೆ. ಕನಸ್ನಾಗ 3 ಪ್ರಕಾರ. ಕನಸ್ನಾಗ 3 ಪ್ರಕಾರ ಮಾಡಕತ್ತಾರ ಇರಲ್ಲ. ಕನಸು ಕರೆ ಅಂತ ತಿಳ್ಕೊಂಡು ಶಕನ ಹೇಳೋರು ಅದಾರ, ಶಕನ ಕೇಳಾಕ್ ಹೋಗೋರು ಅದಾರ, ಹೇಳುವಂತ ಪಂಚಾಂಗ ಹೇಳೋರು ಅದಾರ. ಕನಸು ಏನ್ ಕನಸು ಬಿದ್ದೈತೆ ಸರಿ ಅಂತ ಹೇಳ್ತಾರಲ್ರಿ ಅಪ್ಪಾಜಿ? ಅದು ಲೌಕಿಕರ ಮಾತು, ಇದು ವೇದಾಂತದ ಮಾತಲ್ಲ. ಈ ಸಾತ್ವಿಕ ಕನಸುಗಳು ಬೀಳಬಾರದು, ಬಹಳ ಕಡಿಮೆ. ಅವರು ಶರಣಶಂತರಿಗೆ ಅಷ್ಟೇ ಬೀಳ್ತಾವ ಸಾತ್ವಿಕ ಕನಸು. ಅಲ್ಲ, ನಿಮ್ ಮನಸ್ಸಿನ ಹೆಂಗದ ಅಂತ ವಿಚಾರ ರೀ. ಮನಸ್ಸು ಸಾತ್ವಿಕ ಇತ್ತಂದ್ರೆ ಸಾತ್ವಿಕ ಕನಸು, ಮನಸ್ಸು ರಜೋಗುಣ ಇತ್ತಂದ್ರೆ ರಜೋಗುಣ ಕನಸು ಬೀಳ್ತಾವ. ಮನಸ್ಸು ತಾಮಸಿಕ ಇತ್ತಪ್ಪ ಅಂತಂದ್ರೆ ಅವು ಅಂತ ಕನಸ ಬೀಳ್ತಾವು. ಈ ಮನಸ್ಸು ಆಗಿದ್ದ ಇದು ಎದರಿಂದ ಮಾಯೆಯಿಂದ ಆಗೈತಿ. ಮನಸ್ಸು ಅದು ಮಾಯೆ ಅಂದ್ರೆ ಏನು? ಪ್ರಕೃತಿ. ಪ್ರಕೃತಿ ಅಂದ್ರೆ ಏನು? ಸತ್ವ ರಜಸ್ಸು ತಮ ಗುಣಗಳಿಂದ ಆಗ್ಯದ. ಅದು ಯಾವ ಗುಣಗಳು ಅದರಲ್ಲಿ ಉದ್ಭೂತ ಆಗ್ತಾವ, ಆ ಗುಣಗಳಿಂದ ಅನುಕೂಲವಾಗಿ ಅಂತ ಕನಸುಗಳೇ ಬೀಳ್ತಾವ. ನಿಮ್ಮಲ್ಲೇನೋ ಒಳ್ಳೆ ಕನಸು ಬೀಳ್ಬೋದು. ಆವಾಗ ಸಾತ್ವಿಕ ಅಂತಃಕರಣ ಇತ್ತಪ್ಪ ಒಂದು ಟೈಮ್ನಾಗ. ಯಾವಾಗ್ಲೂ ಏನು ಸಾತ್ವಿಕ ಇರ್ತೈತೆ ಏನ್ರಿ ಅಂತಃಕರಣ? ಇಲ್ಲ. ಬೆಳಿಗ್ಗೆ ಇದ್ದಾಗ ಸಾತ್ವಿಕ ಇರ್ತೈತಿ, 10-11 ಗಂಟೆ ಆತಂದ್ರೆ ರಜಗುಣ ಆಗ್ತೈತಿ, ಸಾಯಂಕಾಲ ಆತಂದ್ರೆ ತಮ್ಮ ಗುಣಕ್ಕೆ ಹೋಗ್ತೈತಿ. ಇದು ಅಂತಃಕರಣ ಬದಲಾವಣೆ ಆಗ್ತಾ ಇರ್ತದ. ಸ್ವಪ್ನದಾಗ ನಿಮ್ದು ಅಕಸ್ಮಾತ್ ಅಂತಃಕರಣ ಸತ್ವಗುಣ ಇತ್ತಂದ್ರೆ ಒಳ್ಳೆ ಕನಸು ಬೀಳ್ತಾವ. ಗುರುಗಳು ಶಾಸ್ತ್ರ ಹೇಳಿದಂಗೆ ಬೀಳ್ತದೆ, ಅವ್ರ ಮಾತು ಕೇಳ್ತಾವ. ನಮ್ಗಾಗಿ ಅವ್ರು ಕನಸು ಬಿದ್ದಾವ. ಎಷ್ಟ್ ಚಂದ ಮಾತಾಡಕತ್ತಾರಲ್ಲಪ್ಪ. ವೇದಾಂತದ ವಾಕ್ಯಗಳು ಕಿವಿ ಬಿದ್ದಾವ ನಮ್ಮ ಸ್ವಪ್ನದಾಗ. ನಮ್ಮ ವಾಸನೆ ಹೆಂಗಿರ್ತದೆ ಹಂಗ್ರಿ. ನಿಮ್ ಒಂದ ಮಾತು ಹೇಳ್ತಾರೆ ನೋಡ್ರಿ. ವಾಸನೆ ಹೆಂಗದವು? ಯಾವ ಚಿಂತೆ ಹೆಚ್ಚಿಗೆ ಐತಿ? ಏನ್ ಜಗತ್ತಿನ ಚಿಂತೆ ಹೆಚ್ಚಿಗೆ ಮಾಡಾಕತ್ತೀರೋ? ಏನ್ ಅಧ್ಯಾತ್ಮಕ್ಕೆ ಚಿಂತೆ ಮಾಡಾಕತ್ತೀರೋ? ಏನ್ ವ್ಯವಹಾರದ ಬಗ್ಗೆ ಚಿಂತೆ ಮಾಡಾಕತ್ತೀರೋ? ಏನ್ ಮಕ್ಕಳ ಬಗ್ಗೆ ಚಿಂತೆ ಮಾಡಾಕತ್ತೀರೋ? ಮಕ್ಕಳ ಬಗ್ಗೆ ಚಿಂತೆ ಮಾಡಾಕತ್ತೀರಪ್ಪ ಅಂತ ತಿಳ್ಕೊಡ್ರಿ. ಮಕ್ಕಳ ಲಗ್ನ ಆಗಿಲ್ಲ ಅಂತ ತಿಳ್ಕೊಡ್ರಿ. ಮಕ್ಕಳ ಲಗ್ನ ಆದಂಗೆ ಬೀಳ್ತಾವ ಕನಸು. ಇಲ್ಲ ನನಗೆ ಯಾವಾಗ ತಿಳಿದಿತ್ತು, ನನಗೆ ಯಾವಾಗ ಮೋಕ್ಷ ಆದಿತ್ತು ಅಂತಂದ್ರೆ ಗುರುಗಳು ಪ್ರವಚನ ಹೇಳೋದು ಮಾತುಗಳು ಕೇಳ್ತಾವ ನಾವು ಸ್ವಪ್ನದಾಗ. ನಮಗಾಗಿದ್ದ ಅನುಭವ ಹೇಳಾಗತ್ತಿಲ್ಲ. ನಿಮ್ದು ಯಾವ್ದು ವಾಸನ ಐತಿ ಆ ವಾಸನೆಗೆ ಅನುಗುಣವಾಗಿ ಬೀಳ್ತಾವ. ಅಕಸ್ಮಾತ್ ತಮೋ ಗುಣ ವಾಸನ ಇತ್ತು ಅಂತಂದ್ರ, ಸಂಸಾರದ ವಾಸನ ಬಿತ್ತಪ್ಪ ಅಂತಂದ್ರ ಅವ ಬೀಳ್ತಾವ ಕನಸು. ನಿಮ್ಮ ವಾಸನೆ ಹೆಂಗೋ ನಿಮ್ಮ ಸ್ವಪ್ನ. ನಿಮ್ಮ ವಾಸನೆ ಯಾವ್ದು ಪ್ರಬಲ ಇರ್ತದ ಹಂಗ ವಾಸನೆಗಳು ಹಂಗ ಅನುಗುಣವಾಗಿ ನಿಮಗ ಕನಸು ಬೀಳ್ತಾವ. ದೃಷ್ಟಿ ಹೆಂಗ ಇರ್ತೈತಿ ಹಂಗ ಸೃಷ್ಟಿ ಆಗ್ತೈತಿ. ನಿಮ್ಮ ವಾಸನ ಹೆಂಗಿರ್ತೈತಿ ಹಂಗ ದೃಷ್ಟಿ ಏವ ಸೃಷ್ಟಿ. ಮೂರು ಇರ್ತಾವ ಮೊದಲ ಮನಸ್ಸಿನಾಗ ತಿಳ್ಕೊಡ್ರಿ. ಮನಸ್ಸಿನಾಗ ಸತ್ವಗುಣ ಇರ್ತೈತಿ, ರಜಗುಣ ಇರ್ತೈತಿ, ತಮೋಗುಣ ಇರ್ತೈತಿ. ಅದು ಯಾವ್ದು ಪ್ರಭಾವ ಇರ್ತೈತಲ್ಲ, ಸತ್ವಗುಣ ಪ್ರಭಾವ ಇತ್ತಂದ್ರ ಈ ಇದು ಮುಳ್ಳತ್ತಾರ ನೋಡಿ. ಎಂತ ಮುಳ್ಳದು? ಗೆದ್ದಲ ಮುಳ್ಳ. ಈ ಮುಳ್ಳ್ರಿ ಎಂತ ಮುಳ್ಳ್ರಿ? ನೆಗ್ಗಲ ಮುಳ್ಳು. ಅದ ತೆಳಗ್ ಬಿತ್ತಂದ್ರೆ 2 ಕಾಲು ತೆಳಗ್ ಬೀಳ್ತೈತಿ, ಒಂದ್ ಮ್ಯಾಗ ಬೀಳ್ತೈತಿ. ನೀವು ನೋಡಿರಿ? ಹೌದೌದ್ರಿ. ಹಂಗ ಇದು ಪ್ರಕೃತಿ ಅನ್ನೋದು ಕೂಡ 2 ಕಾಲು ತೆಳಗ ಇರ್ತೈತಿ, 1 ಕಾಲು ಮ್ಯಾಗ ಇರ್ತೈತಿ. ಸತ್ವಗುಣ ಮ್ಯಾಗ ಇದ್ದಾಗ ತಮೋ ಗುಣ ಮತ್ತ ರಜಗುಣ ತೆಳಗಿರ್ತಾವ. ಇರುದಿಲ್ಲ ಅಂತಲ್ಲ. ಅದಕ್ಕೆ ಏನಂತಾರ? ಸತ್ವಗುಣ ಪ್ರಧಾನ, ತಮೋ ಗುಣ ಪ್ರಧಾನ, ರಜೋಗುಣ ಪ್ರಧಾನ ಅಂತಾರ. ರಜೋಗುಣ ಪ್ರಧಾನ ಇದ್ದಾಗ ತೆಳಗ ಸತ್ವ ಮತ್ತು ತಮೋ ಗುಣ ಇರ್ತಾವ. ತಮೋ ಗುಣ ಪ್ರಧಾನ ಇದ್ದಾಗ ತೆಳಗ ಯಾವ ಇರ್ತಾವು? ನೆಗ್ಗಲ್ ಮುಳ್ಳು 1 ಕಾಲು. ತಮೋ ಗುಣ ಪ್ರಧಾನ ಇದ್ದಾಗ ಸತ್ವಗುಣ ಮತ್ತು ರಜೋಗುಣ ತೆಳಗ ಬೀಳ್ತಾವ. ಅವಾಗ ನಮಗ
ಲೌಕಿಕ ಕನಸುಗಳೇ ಬೀಳ್ತಾವ, ಸಂಸಾರದ ಕನಸುಗಳೇ ಬೀಳ್ತಾವ. ಸತ್ವಗುಣ ಪ್ರಧಾನ ಇತ್ತಂದ್ರೆ ಪ್ರವಚನ ಕೇಳಿದಂಗ, ಏನೋ ಒಂದು ವಿಶೇಷ ಆನಂದ ಆದಂಗ, ಯಾರೋ ಏನೋ ಸ್ವಾಮಿ ಬಂದು ಏನೋ ಪ್ರವಚನ ಮಾಡಾಕತ್ತಾರಪ್ಪ ಅಂದಂಗ, ಅಥವಾ ಪರಮಾರ್ಥನಂದ ಹೇಳಾಕತ್ತಾರ ನಾವ ಕೇಳಾಗತ್ತೇವ ಅನ್ನಂಗ ಆಗೈತೆ ನಮಗೆ ಎಷ್ಟೋ ಸಲ ಆಗ್ಯದ. ಯದ್ಭಾವಂ ತದ್ಭವತಿ. ನಿಮ್ಮಲ್ಲಿ ಯಾವ ವಿಚಾರ ಪ್ರಬಲದಾವು ಮಾಡ್ಕೋಬೇಕಾದ್ರ ಆ ವಿಚಾರಗಳು ಅಲ್ಲಿ ಏನಾಗ್ತಾವ, ಪ್ರಕಟ ಆಕ್ಕಾವ, ಸ್ವಪ್ನದಾಗ ಪ್ರಕಟ ಆಕ್ಕಾವ. No one dreams with awareness that he is dreaming. ನಾನು ಸ್ವಪ್ನ ದೃಕ್ತದೇನಿ ಅಂತ ತಿಳ್ಕೊಂಡು ಯಾವನು ಕನಸು ಕಾಣೋಲ್ಲ ಅಂತ ಎಲ್ಲಿ ಇಡೀ ಜಗತ್ನಾಗ. ಮತ್ ಇನ್ನೊಂದು ಏನ್ ಮಾಡ್ಯಾರಂದ್ರೆ, ಈ ಸ್ವಪ್ನದಾಗ ಎಲ್ಲರೂ ಏನ್ ಕಾಣಾಕತ್ತಾರ, ಸ್ವಪ್ನ ಪ್ರಪಂಚ ಖರೆ ಅಂತ ನೋಡಾಕತ್ತಾರ ಹೊರತು ಅದು ಸ್ವಪ್ನ, ಅದು ಸುಳ್ಳು ಅಂತ ಯಾರು ನೋಡಾಕತ್ತಿಲ್ಲ. ಇದು ಸ್ವಪ್ನ ಪ್ರಪಂಚ ಉದಾಹರಣೆ ಹೇಳಿ ಮುಂದಪ್ಪ ಅವ್ರು ತಳ ಬರ್ತಾರೆ. ಏನ್ ಹೇಳ್ತಾರೋ, the only solution to the problems of dream world is to wake up. ಬರ್ಕೊಡ್, ಇಂಗ್ಲಿಷ್ ಬರೋರು ಬರ್ಕೊಡ್, ಏನ ಇದ ಬರ್ಕೊಡ್ರಿ. ದಟ್ಸ್ ಓನ್ಲಿ ಸೊಲ್ಯೂಷನ್ ಅಂತ. ಒಂದೇ ಒಂದು ಪರಿಹಾರ ಐತಿ ಇದಕ್ಕೆ. ಏನು ಪರಿಹಾರಪ್ಪ ಅಂದ್ರ, ಆ ಏನ್ ಅವ ಬದ್ದಾಡಕತ್ತಾನ ನೋಡ್ರಿ ಕನಸ್ನಾಗ, ಬಡ್ಬಡ್ಸಾಕತ್ತಾನ, ತ್ರಾಸ ಆಗೈತಿ, ಏನೋ ಆಗೈತ ಅವ, ಏನ ಪೊಲೀಸರು ಹಿಡ್ಕೊಂಡ್ ಹೊಂಟಾರೋ, ಏನ ಅವಾಗ ಹೆಂಡತಿ ಮಕ್ಕಳು ತೀರ್ಕೊಂಡಾರೋ, ಅಳಾಗತ್ತಾನವ ಎಲ್ಲೇ ಸ್ವಪ್ನದಾಗ. ಖರೆ ಸುಳ್ರದ, ಸುಳ್ಳು ಸುಳ್ಳದ ರೀ. ಈಗ ಅವಂಗ ಏನದ, ಅವಾಗ ಏನ್ ಮಾಡ್ಬೇಕು? ಈಗ ಒಬ್ಬವ, ನಾ ಹಿಂದೊಮ್ಮೆ ಹೇಳೇನಿ, ಸ್ವಪ್ನದಾಗ ಮನ್ಕೊಂಡ ಅನ್ನ ಮೆದರಿಗೆ ಊಟ ಮಾಡಿದ, ಒಂದು 4 ರೊಟ್ಟಿ, 1 2 ಗಂಗಾಳ ಅನ್ನ ಹೊಡೆದ, ನಿದ್ದೆ ಬಂತು, ಮಕ್ಕೊಂಡ. ಊಟ ಮಾಡಿದ್ದು ನೋಡೀವಿ ನಾವು, ಮಲ್ಕೊಂಡಿದ್ದು ನೋಡೀವಿ. ಮನ್ಕೊಂಡ ಮ್ಯಾಗ ಗೊರಕಿ ಹೊಡಿದ್ರು ಕೆಳಗತ್ತೀವಿ, ನಿದ್ದಿಯೊಳಗೂ ಮಾಡಾಕತ್ತಾನ. ಸ್ವಪ್ನ ಕಾಲ ಹೊತ್ತಾಗ ನನಗೆ ಹಸಿವಾಗೈತಿ ಅಂತ ಊಟಕ್ಕೆ ಕೊಡ್ರಿ ಅಂತ ಬಡ್ಬಡ್ಸಾಕತ್ತಾನ. ಈಗ ಅವಾಗ ಏನ್ 4 ರೊಟ್ಟಿ ಅನ್ನ ಸಾರು ಕೊಡ್ಬೇಕು, ಏನ್ ಮಾಡ್ಬೇಕು? ಅವಾಗ ಬಡ್ಬಡ್ಸಾಕತ್ತಾನ, ಬಡಿಗೆ ತಗೋಬೇಕ್ರಿ ಅಪ್ಪ. ಇದೇ 4 ಗಂಗಾಳ ಅನ್ನ ಉಂಡಿ, 4 ರೊಟ್ಟಿ ತಿಂದು 2 ಗಂಗಾಳ ಅನ್ನ ಉಂಡಿ, ಮಗನ ಹೇಳ ತಿಳ್ಕೊಂಡು ಬೆಳಗ್ಗೆ ತಗೋಬೇಕಂತ ಖುಷಿದ್ದಪ್ಪ ಅವ್ರು ಎಬಸ್ಬೇಕಂತಾರ. ಬಡಿಗೆ ತಗೋಬೇಕಂದ್ರೆ ಏನು ಹೊಡಿಬೇಕಂತಲ್ಲ, ಎಬಸ್ರಿಪ್ಪ ಅವನ್ನ ಅಂತಾರ. ಮತ್ತ ಈಗ ನಮ್ಮ ಸಮಸ್ಯೆಗಳ ಜಗತ್ನಾಗ ನಮ್ಮ ನಡೆದಾವಲ್ಲ ಈರಪ್ಪ ಅವ್ರ, ಅದಾವಿಲ್ಲ ನಮ್ಮ ಸಮಸ್ಯೆ ಅದಾವಿಲ್ಲ? ಅದಾವ್ರಿ. ಅವು ಖರೆ ಏನು ಸುಳ್ಳು? ಖರೆ ಏನು ಸುಳ್ಳ್ರಿ ಸಮಸ್ಯೆ ಜಗತ್ನಾಗಿನು? ಹೇಳ್ರಿ, ಇಷ್ಟು ಉದಾಹರಣೆ ಕೊಟ್ಟ ಮ್ಯಾಗ ಹೇಳ್ಬೇಕು. ಸುಳ್ರಪ್ಪ ನಾವು. ಮತ್ ಸುಳ್ಳು ಅದಾವಂದ್ರೆ ಏನ್ ಮಾಡ್ಬೇಕು? ಅವ್ನು ಪರಿಹಾರ ಮಾಡಕ್ ಹೋಗ್ಬೇಕು, ಎಬ್ಸ್ಬೇಕು. ಆತ್ಮನಾತ್ಮ ಅದನ್ನ ಗುರುಗಳು ಪರಮಾರ್ಥನಂದ ಮಾಡಾಕತ್ತಾರ. ಯಪ್ಪ, ನಿಮ್ಗೆ ಏನೂ ಸಮಸ್ಯೆ ಇಲ್ಲೋ, ನೀ ಸ್ವಪ್ನ ಕಾಣಾಕತ್ತಿದಿ, ಇರಪ್ಪ, ನೀ ನೀನ್ ಸ್ವರೂಪದಾಗ ನಿಲ್ಲು ಅಂತ ಎಬ್ಸಾಕತ್ತಾರ. ಹೇಳೋ ಈಗ ಯಾರು ಹೇಳ್ಬೇಕು? ಅವ್ರು ಎಬ್ಸಾಕತ್ತಾರ. ಹೇಳ್ಬೇಕು ಯಾರು? ಹಿರಣ್ಣ. ಗುರುಗಳು ನಮಗೆ ಎಬ್ಸಾಕತ್ತಾರ ಅಂದ್ರೆ ಯಾರು ಹೇಳ್ಬೇಕು? ಅಜ್ಞಾನಿಗಳೇ. ಏನ್ ಮಾಡ್ತಾರ? ಜಾಗೃತ ಆಗ್ಬೇಕ್ರಿ, ಜಾಗೃತ. ಜನ ಹೇಳುದಷ್ಟ ಬಾಕಿ. ನಿಮ್ ಸಮಸ್ಯೆಗಳು ಇಲ್ದಂಗ ಹಾಕಾವ. ಎದ್ರಿ ಅಂದ್ರೆ ಈ ಸಮಸ್ಯೆ ಇಲ್ಲ ನಿಮ್ಗೆ ಆಶ್ಚರ್ಯ ಅನಿಸ್ತದ. ಎದ್ದು ಅನುಭವ ಮಾಡಿ ನೋಡ್ರಿ, ಇದು ಸುಳ್ಳಲ್ಲ ನಾ ಹೇಳುದು ಮಾತು. ಎಚ್ಚರಾಗಿ ನೋಡ್ರಿ, ನಿಮ್ ಜಗತ್ತಿನ ವ್ಯವಹಾರದ ಯಾವ ಸಮಸ್ಯೆಗಳು ಇಲ್ಲ. ಗುರ್ತಿಸ್ರಿ, ಎದ್ದು ಗುರ್ತಿಸ್ರಿ, ಇವತ್ತ ಸಾಧನೆ ಮಾಡ್ರಿ. ಆ ರೀತಿ ಎಂತ ನಿಮ್ಮ ಸಮಸ್ಯೆ ಅದಾವ ಜಗತ್ತಿನಾಗ ಖರೆ ಅಂತ ತಿಳ್ಕೊಂಡು ಏನ್ ನೀವು ಉದ್ದಾಡಗತ್ತಿರಲ್ಲ. ಯಾವ ಸಮಸ್ಯೆಗಳು ನಿಮ್ ಸ್ವರೂಪದಾಗ ಎದ್ದಾಗ ನಿಮಗಿಲ್ಲ, ಇದು ಹೇಳ್ಬೇಕಾಗತ್ತ. ಹೋರಿ ನಿಬೋಧಿತ ಅನ್ನುವಂಥದ್ದು ಇದೇ ಅರ್ಥದಾಗ ಹೇಳಿದ್ದು ಕಠೋಪನಿಷತ್. ಅವಾಗೊಮ್ಮೆ ಹೇಳೀವಿ, ಈಗೂ ಹೇಳ್ತೀವಿ, ಇನ್ನೂ ಹೇಳ್ಕೊಂತ ಹೋಗ್ತೀವಿ. ಎಲ್ಲಿ ಮಠ ಹೇಳ್ಕೊಂತ ಹೋಗ್ತೀವಿ, ಎಚ್ಚರಾಗ ಮಠ ಹೇಳ್ತೀವಿ. ಎಚ್ಚರಾಗೋರ್ ಮಾತ್ರ ನಿಯಮ ಆಗ್ಬೇಕು. ಎಚ್ಚರ ಆಗದ ಈ ಅನುಭವ ಬರೋದಿಲ್ಲ. ಇದು ಏನಾಗ್ತದ? ಎಚ್ಚರ ಆದ್ರ ಅಪರೋಕ್ಷ ಆಗ್ತೈತಿ, ಅನುಭವ ನಮಗ ಆಗ್ತೈತಿ. ಎಚ್ಚರ ಆಗ್ಲಿಲ್ಲ ಅಂದ್ರ ಪರೋಕ್ಷ ಆಗ್ತತಿ. ಹಿಂಗ್ ಹೇಳ್ತಪ್ಪ ಶಾಸ್ತ್ರ.
ಹಿಂಗ್ ಹೇಳ್ತಾರಪ್ಪ ನಾಮದಾರ್ ಅವ್ರ ಗುರುಗಳು ಅಂತೀರಿ ನೀವು. ಅದು ನಿಮ್ಮ ಅನುಭವ ಆಗೋದಿಲ್ಲ, ಪರಮಾರ್ಥ ಸ್ವಾಮೀಜಿ ಅನುಭವ ಆಗ್ತದೆ. ನಿಮ್ಮ ಅನುಭವ ಆಗಾದ್ರೆ ನೀವು ಎಚ್ಚರ ಆಗಬೇಕು, ನೀವು ಹೇಳ್ಬೇಕು. ನೋಡ್ರಿ, ವಿಚಾರ ಮಾಡ್ರಿ, ಕುತ್ಕೊಂಡು ನಿಧಿಧ್ಯಾಸನ ಮಾಡ್ರಿ. ಇವತ್ತಿನ ದಿವಸ ಕಲಾವತಿಯವರಾಗ್ಲಿ, ಅಶೋಕ್ ಆಗ್ಲಿ, ಗುರುಸಿದ್ದಪ್ಪ ಆಗ್ಲಿ, ಏನೇನು ನಮ್ಮ ಸಮಸ್ಯೆಗಳದಾವ ಇವೆಲ್ಲ ನಮ್ಮ ಮನಸ್ಸು ಹೊರ ಚೆಲ್ಲಿದ ಪ್ರೊಜೆಕ್ಷನ್ಗಳು. ನಿಜವಾಗಿ ಯಾವ ಸಮಸ್ಯೆನೂ ಇಲ್ಲ, ನೀವು ಮುಕ್ತರದಿರಿ. ಸದ್ಯ ಈ ತಿಳಿದಾಗ ಮುಕ್ತರದಿರಿ ನೀವು. The only solution to the problems of the dream world is to wake up. ಸ್ವಪ್ನ ಪ್ರಪಂಚದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಏನಪ್ಪಾ ಕಾರಣ ಅಂತಂದ್ರೆ, ಅವಾಗ ಹಸಿವಾಗೈತಿ, ಬಡಬಡ್ಸಾಕತ್ತಾನ, ಊಟಕ್ಕೆ ಕೊಡಬೇಡ್ರಿ. ಅವಾಗ ಎಬಸ್ರಿ, ಹೇಳಪ್ಪ ಇದೇ ಈಗ 4 ರೊಟ್ಟಿ 2 ಗಂಗಾಳ ಅನ್ನ ಹೊಡೆದಿತ್ತು ನಾವ ನೋಡೀವಿ, ಹೊಟ್ಟೆ ಹಸಿವಾಗೈತಂತೀಯಲ್ಲೋ, ಹೇಳಪ್ಪ ಹೇಳು, ಊಟ ಮಾಡಿ ಅಂತ ಹೇಳು ಅಂತ ಅಂದ್ರೆ, ಊಟ ಮಾಡಿ ಅಂತ ಅಂದ್ರೆ ಅವಾಗ ಊಟ ಮಾಡಿ ಅಂತ ಹೇಳ್ರಿ ಅಂತ ಎಬಸ್ರಿ, ಅವಾಗ ಹಸಿವನೇ ಇರುವುದಿಲ್ಲ. ಹಂಗ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ವೇದಾಂತದಾಗ ಐತಿ, ಮೊದಲು ಹೇಳ್ರಿ ಅಂತ ಹೇಳ್ರಿ, ಮೊದಲು ಎಚ್ಚರ ಆಗ್ರಿ, ಆಮ್ಯಾಗಿಂದ ಪರಿಹಾರ ಹುಡ್ಕೋಣಂತ ಅನ್ರಿ. ಪರಿಹಾರ ಅವ ಎದ್ದ ಮ್ಯಾಗ ನಿಮ್ಗೆ ಪರಿಹಾರನೇ ಕೇಳುವುದಿಲ್ಲ. ಯಾರಿಗೆ ಅನುಭವಕ್ಕೆ ಬರಾಗತೈತಿ ಇದು? ಹೌದೌದು ಅನ್ಸಾಕತೈತಾನೆ. ಯಾರಿಗಾರ ಏನು ಇಲ್ಲೋ, ಏನ್ ತಲೆ ಮ್ಯಾಗ ಹಾಯಿಸ್ಬಿಟ್ಟಿತ್ತು? ಅದು ಅನುಭವ ಆದ್ರೆ ಕರೆ ಅನ್ಸತ್ರಿ. ಇನ್ನ ಅನುಭವ ಮಾಡ್ಕೋಬೇಕ್ರಿ. ಇನ್ನ ಮಾಡ್ಕೋಬೇಕಂತಾರ ಮಂಜು ಅವರು. ಕೆಲವು ಮಂದಿಗೆ ಹೌದು ಅನಿಸ್ತದ. ನೋಡ್ರಿ, ಈ ವಿದ್ಯೆಯನ್ನ ಹೌದು ಅನ್ನೋಂಗ ಮಾಡ್ಕೊಡ್ರಿ. ನೀವು ಸಾಧನೆ ಮಾಡ್ರಿ, ಮನನ ಮಾಡ್ರಿ, ನಿಧಿಧ್ಯಾಸನ ಮಾಡ್ರಿ. ಶರೀರ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತ ನಾನಲ್ಲ, ಅಹಂಕಾರ ನಾನಲ್ಲ, ಇವಕ್ಕೆಲ್ಲಕ್ಕೂ ಸಾಕ್ಷಿಯಾಗಿರುವಂತ ಆತ್ಮನೇ ನಾನು ಅದೇನಿ ಅನ್ನುವಂಥದ್ದು ನಿಧಿಧ್ಯಾಸನ ಮಾಡಿ ಎಷ್ಟು ಮಾಡ್ತೀರಿ ಅವಾಗ ನಿಮಗೆ ಅದು ಪರ್ಫೆಕ್ಟ್ನೆಸ್ ಬರ್ತದ. ಅಲ್ಲಿ ಮಠ ಬರುವುದು. ಅಂತಾರ ಅಪ್ಪವ್ರು ಮುಂದುವರೆದು, if a person next to you is screaming in his dream that a tiger is chasing him, do you run to get a gun? ಅಂತಾರ, ನಿಮ್ಮ ಬಾಜು ಒಬ್ಬವ ಗೊರ್ಕಿ ಹೊಡ್ಯಾಕತ್ತಾನ, ಸ್ವಪ್ನದಾಗ. ಅವ ಏನಂತಾನ ಅಂದ್ರ, ಬಡಬಡ್ಸಾಕತ್ತಾನಂದ್ರ, ನನಗ ಒಂದು ಹುಲಿ ಬೆನ್ನತ್ತೈತ್ರು, ಯಾರ ಕಾಪಾಡ್ರು, ನನಗ ಒಂದು ಹುಲಿ ಬೆನ್ನತ್ತೈತ್ರು, ನನಗೆ ಯಾರ ಕಾಪಾಡ್ರು ಅಂತಾನವ. ಅವಾಗ ನೀವ್ ಏನ್ ಮಾಡ್ತೀರಿ? ಗನ್ ತಗೊಂಡ ಅವನು ಆ ಹುಲಿ ಹೊಡ್ಯಾಕ್ ಹೋಗ್ತೀರೇನು? ಕೇಳ್ತಾರಪ್ಪ ಅವರು. ಗನ್ ತಗೊಂಡ ಹುಲಿ ಹೊಡ್ಯಾಕ್ ಹೋಗ್ತೀರೇನು? ಅಳಿಗಾಡಿಸಿ ಎಬಸ್ರಿ. ಅದಕ್ಕ ನಾವು ಗುರುಗಳು ಏನ್ ಮಾಡಕತ್ತಾರ, ನಿಮ್ಮ ಲೌಕಿಕ ಸಮಸ್ಯೆಗಳು ಅದಾವಲ್ಲ, ಹೌದಪ್ಪ ಏ ಶಿಷ್ಯ, ನೀ ಅಂತ ಬಹಳ ಗಟ್ಟಿದೀಪ, ಇಷ್ಟು ಸಮಸ್ಯೆದಾಗ ನೀ ಬಂದಿಯಪ್ಪ, ಅಡ್ಡಿಲ್ಲ, ವೆರಿ ಗುಡ್. ಶಾಸ್ತ್ರಕ್ಕೆ ಬಂದಿಯಲ್ಲ, ದಿವಸ ಒಂದ್ ಕುತ್ಕೊಂಡು ಶ್ರವಣ ಮಾಡು, 3 ರಿಂದ 12 ವರ್ಷ ಶ್ರವಣ ಮಾಡು, ನೋಡೋಣಂತ. ನಿನ್ನ ಸಮಸ್ಯೆಗಳಿಗೆ ನನಗೆ ಪರಿಹಾರ ಮಾಡಕ್ ಬಂದ್ರ ನಾನು ಕಳಿತೀನಿ ಅಂತ ಮೊದಲು ನೀನು ಶ್ರವಣ ಮಾಡಪ್ಪ. ಶ್ರವಣ ಮಾಡಿದ್ದನ್ನ ಮನನ ಮಾಡಪ್ಪ, ಮನನ ಮಾಡಿದ್ದ ನಿಧಿಧ್ಯಾಸನ ಮಾಡಪ್ಪ, ನೋಡೋಣ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಆಗ್ತೈತೆ ನೋಡೋಣ ಅಂತಾನ. ಅವ ಹೆಂಗ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾನ, ಎಚ್ಚರ ಆದ್ಮೇಲೆ ನೋಡ್ತಾನ ಯಾವ ಸಮಸ್ಯೆಗಳು ಇರುವುದಿಲ್ಲ. ಈ ರೀತಿ ಗುರುಗಳು ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಕೊಡ್ತಾರ ಹೊರತು ನಮ್ಮ ಭೌತಿಕ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಅಲ್ಲಿ ಅವೆಲ್ಲ ಭೌತಿಕವಾಗಿ ಇಲ್ಲವೇ ಇಲ್ಲ, ಎಲ್ಲ ಸ್ವಪ್ನವತ್ತ. ನಾವು ಕಾಣುವಂತ ಸಮಸ್ಯೆಗಳು ಯಾವೂ ಇಲ್ಲದೇನೆ ತೋರುವಂತವು. ಮಿಥ್ಯಾ ಅಂದ್ರೆ ಏನ್ ಇದು ಅರ್ಥ ಬಹಳ ಮಂದಿಗೆ ಆಗುದಿಲ್ಲ. 40-50 ವರ್ಷ ಶಾಸ್ತ್ರಕ್ಕೆ ಇರ್ತಾರ, ಮಿಥ್ಯಾ ಅಂದ್ರೆ ಗೊತ್ತಿಲ್ರಿ ಅಂತ. ಇನ್ನೊಬ್ರು ದೊಡ್ಡ ಪಂಡಿತರು 4-5 ಪುಸ್ತಕ ಬರದಾರ, ಇಲ್ಲಿ ಬಂದಿದ್ರು. ಒಂದು ವೇದಿಕೆ ಮ್ಯಾಗ ಕೂಡಿದ್ವಿ ನಾವು. ಅವ್ರು ಇಲ್ಲಿ ಗೋಪನಕೊಪ್ಪದಾಗ ಸಿದ್ಧವೀರ ಆಶ್ರಮ ಅಂತದ. ಅವಾಗ ಮಿಥ್ಯೆ ಅರಿತರೆ ಸತ್ಯ ಸಿದ್ಧಿ ಅಂತ ನಿಜಗೊಂಡಿರೋದು ವಾಕ್ಯನ ಅವರು ಇಟ್ಟಿದ್ರು, ಜಿಜ್ಞಾಸಿಗೆ ಇಟ್ಟಿದ್ರು. ಅವ್ರಿಗೆ ಕೊಟ್ರು ಮಾತಾಡಕ್, ಮಿಥ್ಯೆ ಅರಿತರೆ ಸತ್ಯ ಸಿದ್ಧಿ ಅಂತ ಕೊಟ್ರು. ಅವ್ರು ಹೇಳಿದ್ರು, ಮಿಥ್ಯೆ ಅಂದ್ರ ಏನಪ್ಪಾ ಅಂತಂದ್ರದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ನಿಮ್ಗೆ ತಿಳಿಲಿಕ್ಕಂದ್ರೆ ಕೈ ಬಿಟ್ಬಿಡ್ರಿ ಅಂತ ಹೇಳ್ಯಾರ. ಆದ್ದರಿಂದ ಮಿಥ್ಯೆ ಅಂದ್ರೆ ನನಗೇನು ಗೊತ್ತಿಲ್ಲ, ಇಷ್ಟು ನನ್ನ ವಾಕರೂಪ ಸೇವೆಯನ್ನು ಗುರುಪಾದಾಗ ಸಲ್ಲಿಸಿ ನನ್ನ ವಾಣಿಯನ್ನು ಮುಗಿಸ್ತೇನೆ ಅಂತ ಮುಗಿಸ್ಬಿಟ್ರು.
ನನಗೆ ಆಶ್ಚರ್ಯ ಆಯ್ತು. ನೆಕ್ಸ್ಟ್ ನಾನು ಅದೀನಿ, ನೆಕ್ಸ್ಟ್ ಮಾತಾಡೋ ನಾ ಅದೇ. ಮಿಥ್ಯ ಅರಿತರೆ ಸತ್ಯ ಸಿದ್ಧಿ ಅಂತ ತಿಳ್ಕೊಂಡು ವಿವೇಕ ಚಿಂತಾಮಣಿ ಒಳಗೆ ಭಾಗ ಇತ್ತು. ಹಂಗ ಈ ಮಿಥ್ಯ ಅಂತ ತಿಳ್ಕೊಂಡ್ರೆ ನಮಗೆ ಪಾರಮಾರ್ಥಿಕ ಸತ್ತ ಕೈಯಾಗ ಸಿಗ್ತದ, ಹಸ್ತಗತ ಆಗ್ತದ. ಆ ರಹಸ್ಯ ಐತಲ್ಲಿ ಅದನ್ನೆಲ್ಲ ಬಿಚ್ಚಿ ಹೇಳುವಂತ ಪ್ರಸಂಗ ಬಂತು. ಮತ್ತ ಏನಪ್ಪಾ, ನಾನರ ಈಗರ ಹೊಸಬಿಸಿ ಕಾಲಿಟ್ಟಮ್ಮ, ಇವ್ರಾರ 4-5 ಪುಸ್ತಕ ನಿಜಗುಡ್ರ ಮ್ಯಾಗ ಬರೆದಂತವ್ರು, ಇವರೇ ಹಿಂಗ ಅನ್ನಗತ್ತಾರ, ನಾ ಏನ್ ಮಾತಾಡ್ಲಿ ಅಂದೆ. ಅದು ಮಾತಾಡೋದು ಬೇಡ ಅಂತ ಬಿಟ್ಟು ನಾನು ಹಂಗ ಏನೋ ಚಾಲು ಮಾಡಿದೆ, ಅದು ಹಂಗ ಬಾಯಿ ಹಂಗ ಮಾತಾಡ್ಕೊಂತ ಹೋಗ್ಬಿಡ್ತು. ನಾ ಏನ್ ಹೇಳ್ಬೇಕು ಎಲ್ಲ ಹೇಳೇ ಮುಗಿಸ್ಬಿಟ್ಟೆ. ಮಿಥ್ಯೆ ಅಂದ್ರು ಶಬ್ದದ ಅರ್ಥ 40 ವರ್ಷ ವೇದಾಂತ ಅಭ್ಯಾಸ ಮಾಡಿರ್ತಾರ, ಪ್ರವಚನ ಮಾಡ್ತಿರ್ತಾರ, ಅದು ಅರ್ಥ ಆಗುದಿಲ್ಲ. ಅಷ್ಟು ಕಠಿಣದ ಮಿಥ್ಯೆ ಅನ್ನುವಂತ ಮಾತು. ಸಾಧನೆ ಬೇಕು, ನಿರಂತರ ಸಾಧನೆ ಬೇಕು. ದಿವ್ಸಕ್ಕ ಬರೇ 1 ತಾಸು 2 ತಾಸು ಮಾಡಿ ನಡೆಯಂಗಿಲ್ಲ. ಎಷ್ಟು ಸಿಗ್ತದೆ ಟೈಮ್, ಅಷ್ಟು ಟೈಮ್ ನಾವು ಪ್ರಪಂಚಕ್ಕೆ ಹಾಕೋದನ್ನ ತೆಗೆದು ಇದಕ್ಕೆ ಹಾಕ್ಬೇಕು. ಪ್ರಪಂಚಕ್ಕೆ ಎಷ್ಟು ಹಾಕ್ಬೇಕು ಅಷ್ಟು ಹಾಕ್ಬೇಕು. ಅವಶ್ಯ ಇದ್ದಷ್ಟು ಹೊರಗೆ ಬರಬೇಕು ಮತ್ತು ನಮ್ಮ ಇದ್ರಾಗ ನಾವಿರ್ಬೇಕು. ಅಂದ್ರೆ ಯಾವತ್ತೂ ಒಂದು ದಿವಸ ಈ ನಮ್ಮ ಇದ್ರಾಗ ಅದು ಏನಾಗ್ತದ, ಮನಸ್ಸಿನಾಗ ಅದು ಏನಾಗ್ತದ, ಒಮ್ಮಗಲೇ ಅದು ಅಗ್ನಿ ತಗೋತೈತಿ, ಕ್ಯಾಚ್ ಮಾಡ್ಕೋತೈತಿ. ಹೇಳಿದ್ನಲ್ಲ, ಉದಾಹರಣೆ ಹೇಳಿದ್ನಲ್ಲ, ಹಸಿ ಹುಲಿಗೆ ಬೆಂಕಿ ಹಾಕಿರ್ತಾರೆ ಎಲ್ಲೇ ದನದ ಕೊಟ್ಟಿಗೆ ಒಳಗೆ. ಅದು ಬಗೆ ಎಬಿಸಿ ಪಕ್ಕದ್ದು ಒಮ್ಮೆ ಬೆಂಕಿ ಹತ್ತು ಬಿಡ್ತೈತಿ, ಹಸಿ ಹುಲಿಗೆ ಬೆಂಕಿ ಹತ್ತದ. ಹಂಗ ನಮ್ಮ ಹಸಿ ಅಂತಃಕರಣ ಅದು ಕ್ಯಾಚ್ ಮಾಡ್ತದ, ಜ್ಞಾನವನ್ನ ಕ್ಯಾಚ್ ಮಾಡ್ತದ ಒಂದು. ಆ ದಿನಕ್ಕಾಗಿ ನೀವು ಕಾಯ್ಬೇಕು ಆತ್ಮೀಯರೇ. ಅಷ್ಟೊಳಗೆ ಹಪಾಪಿ ಇರಬೇಕು. ಎಂದಾದೀತು ಇದು ಮೋಕ್ಷ ಅನ್ನುವಂಥದ್ದು, ಎಂದಾದೀತು ಇದು ಜ್ಞಾನ ಅನ್ನುವಂಥದ್ದು, ಎಂದಾದೀತು ಈ ಜಗತ್ತು ಸುಳ್ಳು ಅನ್ನುವಂಥದ್ದು, ಈ ಜಗತ್ತು ಸ್ವಪ್ನ ಅನ್ನುವುದು ನನಗೆ ಎಂದ ಖಾತ್ರಿ ಆದೀತು ಅನ್ನುವಂಥ ಒಳಗೆ ಬಗೆ ಹಪಾಪಿ ಇರಬೇಕು. ಸಾಧನೆ ಮಾಡ್ತಾ ಇರಬೇಕು, ಮನನ ನಿಧಿಧ್ಯಾಸನ ಮಾಡಬೇಕು. ಶ್ರವಣ ಮಾಡಿದ್ರೆ ಅಷ್ಟ ಅಲ್ಲ, ನಿಧಿಧ್ಯಾಸನ ಮಾಡ್ಬೇಕು, ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಬೇಕು ಅಂತಾರ. The only solution to wake him up or her, ಯಾವ್ರು ಸ್ವಪ್ನದಾಗ ಹುಲಿ ಬೆನ್ನತೈತಿ ನನ್ ಕಾಪಾಡ್ರಿ ಅಂತಾರ, ಅವಾಗ ಗನ್ ತಗೊಂಡ ಹುಲಿ ಹೊಡ್ಯಾಕ ಹೋಗ್ಬೇಡ್ರಿ, ಅವ್ರನ್ನ ಎಬಸ್ರಿ. ಅದಕ್ಕ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿ ಎಬಸು ಕೆಲಸ ಮಾಡಾಕತ್ತಾರ ಗುರುಗಳು. ವೇದಾಂತ ಶಾಸ್ತ್ರಗಳು ಏನ್ ಮಾಡಾಕ್ತಾವ, ಹೇಳಪ್ಪ, ಈ ಜಾಗೃತ ಅವಸ್ಥೆ ಅನ್ನೋ ಇದು ಒಂದು ಸ್ವಪ್ನದಂಗ ಐತಿ, ಇಲ್ಲಿಂದ ನೀ ಹೇಳು. ಅಲ್ಲೇನೋ ಸಹಜ ಎಚ್ಚರ ಆಗ್ತದ, ಇಲ್ಲೇ ಪ್ರಯತ್ನ ಬೇಕು. ಗುರುಗಳು ಘಂಟಾಘೋಷವಾಗಿ ಹೇಳಾಕತ್ತಾರ, ಏಳು ಏಳು ಏಳು. ಎಲ್ಲಿಗೆ? ತುರಿಯ ಅವಸ್ಥೆಗೆ ಹೇಳು, ನಿನ್ನ ಸ್ವರೂಪಕ್ಕೆ ಹೇಳು. ಈ ಜಾಗೃತ ಅನ್ನೋದು ಭ್ರಮ ಐತಿ, ಇದು ಒಂದು ಸ್ವಪ್ನ ಐತಿ. Whether it is a family problem or the corporate problem or any blessed problem, the dreamer is in a dream will not believe that it is unreal to him. The problem is solidly real. ಅಂತಾನ ಸ್ವಪ್ನದಾಗ, ಸ್ವಪ್ನ ಅಂತ ತಿಳಿದಿಲ್ಲ, ಖರೆ ಅಂತ ತಿಳಿದಾನ. ಅದು ಪ್ರಪಂಚದ ಸಮಸ್ಯೆ ಇರಬಹುದು, ತನ್ನ ಒಂದು ಆರ್ಥಿಕ ಸಮಸ್ಯೆ ಇರಬಹುದು, ತನ್ನ ಒಂದು ಹೊಲದ ಸಮಸ್ಯೆ ಇರಬಹುದು. ಹೊಲ ಕೇಸ್ನಾಗ ಬಿದ್ದಿದ್ರಿ, ನಮ್ಮಂಗಾಗಿಲ್ಲ. ಖರೇನ ಸುಳ್ಳು? 10 ವರ್ಷ ಆದ್ರಿ, ಕಟ್ಲಿ ಬಿದ್ದೈತಿ ಕೋರ್ಟ್ನಾಗ, ನಮ್ಮಂಗ ಆಗ್ಬಂತು ಹೊಲ ಅಂತಾನ. ಖರೇನೋ ಸುಳ್ಳು? ಸ್ವಪ್ನನೋ ಜಾಗ್ರತ್? ಖರೇನೋ ಅದು ತುರಿಯನೋ? ಸ್ವಪ್ನ ಐತ್ರಿ. ಸ್ವಪ್ನ ಐತಿ ನೋಡ್ರಿ. ಜಾಗ್ರತ್ ಅನ್ನೋದು ಸ್ವಪ್ನ ನಮಗ್ ಖಾತ್ರಿ ಆಗ್ಬೇಕು. ನಮ್ಮದ ಒಂದ್ ಮಗಳದಾರ್ರಿ, ಮದ್ವಿ ಮಾಡ್ಬೇಕಂತೀವಿ, ಕ್ವಾಲಿಫೈಡ್ ಅದಾಳ, ನೌಕರಿ ಐತಿ, ಎಲ್ಲ ಐತಿ, ಯೋಗಿ ವರ ಸಿಗುವಲ್ಲ. ಖರೇನೋ ಸುಳ್ಳು? ಸುಳ್ಳರ ಅಪ್ಪರಿಕ ಸುಳ್ಳು ಐತಿ ಖರೆ ರೀ. ಮತ್ತ ಈಗ ನಾವ್ ಜೀವನ ಸಾಯತನ ಮತ್ತ ಅದ ಇರುದ ಅಲ್ರಿ. ನೋಡ್ರಿ, ಏನ್ ಮಾಡ್ತೀರಿ ಮಾಡಿ. ಏನ್ ಮಾಡ್ತೀರಿ? ಲಗ್ನ ಮಾಡಕ್ ಹೋಗ್ತೀರಿ? ಹೇಳವ, ನೀವ್ ಏನ್ ಮಾಡ್ಬೇಕಂತೀರಿ ಮಾಡ್ರಿ. ಏನ್ ಹುಡುಗಿನ ಮದ್ವಿ ಮಾಡ್ತಿರೋ, ಏನ ಎಚ್ಚರ ಹಾಕಿರೋ? ನಾ ಎಚ್ಚರ ಆಗಿಂದ ಮದ್ವಿ ಮಾಡೋದಂತೂ ಐತಿ, ಮಾಡೋ ಪ್ರಯತ್ನ ನಾ ಮಾಡಕತ್ತೀನಿ. ಆತ ಹಣೆ ಬರ್ದಾಗಿತ್ತು, ಆಕತಿ ಮದ್ವಿ. ಆಕೆ ಹಿಂದಿನ ಜನ್ಮ ನಾ ಮದ್ವಿ ಮರೆಯವಲ್ಯ ಅಂತ ಹಣೆ ಮಾಡಿದ್ನಂದ್ರ ಏನ್ ಮಾಡ್ತೀರಿ ನೀವು? ಆಕತಿ ಮದ್ವಿ ಅದ. ಆಕೆ ಹಣೆ ಬರ್ದಾಗ ಮದ್ವಿನಿಲ್ಲ, ನೀವು ಮಾಡ್ತೀರಿ ಮದ್ವಿ? ಆಕತಿ
ಇಲ್ರಿ. ಮತ್ತೆ ನಿಮ್ ಪ್ರಯತ್ನ ನೀವು ಮಾಡಿದ್ರಿ, ಮುಗಿದೋತು. ಈಗ ಒಂದ್ ಊರಿಗೆ ಹೋಗ್ಬೇಕಾಗ್ಯದ, ನಾವು ಮೈಸೂರಿಗೆ ಹೋಗ್ಬೇಕಾಗ್ಯದ. ನಾಳೆ ಮುಂದಿನ ತಿಂಗಳ 29ನೇ ತಾರೀಕಿಗೆ ಹುಬ್ಬಳ್ಳಿಯಾಗ 9:20 ಗಾಡಿ ಬಿಡ್ತೈತೆ ರಾತ್ರಿ. ಅದು ನಾವು 9:20 ಒಂದ್ ಅರ್ಧ ತಾಸು ಮೊದಲ 8:50 ನಾವು ಎಲ್ಲಿ ಇರ್ತೇವಿ? ಸ್ಟೇಷನ್ದಾಗ ಇರ್ಬೇಕು, ಪ್ಲಾಟ್ಫಾರ್ಮ್ದಾಗ ಇರ್ಬೇಕು. ಖರೆ ನಾವ್ ಅದೇವಿ. ಈಗ ಗಾಡಿ 9:20 ಬರ್ಬೇಕು, ಬರ್ಲಿಲ್ಲ. 9:30 ಆದ್ರೂ ಬರ್ಲಿಲ್ಲ, 10 ಆದ್ರೂ ಬರ್ಲಿಲ್ಲ, ಅನೌನ್ಸ್ ಮಾಡ್ತಾನ ಗಾಡಿ 2 ತಾಸು ಲೇಟ್ ಇದೆ ಅಂತ. ಅವಾಗ ಏನ್ ಮಾಡೋರು ನೀವು? ಆ ರೈಲ್ವೆದವ್ರ ಬೇಕು ಅಂತ ಕೊಟ್ಟಿರ್ತೀರಿ. ಏನ್ ಮಾಡಂಗದಿರಿ ಹೇಳ್ರಿ ನೀವು? ಈ ಗಾಡಿ ತರ್ಸೋಂಗದಿರಿ, ಏನ್ ಮಾಡಂಗದ? ಈ ಕಡೆ ಏನ್ ಮಾಡಕ್ ಬರ್ತದ? ಗಾಡಿಯಲ್ಲಿ ತರ್ಸಂಗಿಲ್ರಿ, ಅವ್ರಿಗೆ ಬೈಕೋತ್ ಕೂಡ್ರತಿ. ಮತ್ ಬೈದ್ರ ಬರ್ತೈತಿ ಗಾಡಿ? ಬೈದ್ರಿಪ್ಪ, ಗಾಡಿ ಬರ್ತೈತೆ. ನಮ್ಮ ಸಮಾಧಾನಕ್ಕೆ ಬೈತು. ಸುಳ್ಳು ಸಮಾಧಾನ ಮಾಡ್ಕೋತಿರಲ್ಲ, ಖರೆ ಸಮಾಧಾನ ಹೇಳಾಗತ್ತೀವಿ ನಾವು. ನೋಡಪ್ಪ, ನೀನ್ ಪ್ರಯತ್ನ ನೀ ಏನ್ ಮಾಡಿದಿ? 9:20 ಐತಂದ್ರೆ ಅರ್ಧ ತಾಸು ಮೊದಲೇ ಬಂದ್ ಕೂತಿದಿ, ನಿನ್ ಕರ್ತವ್ಯ ಮುಗೀತ. ಮುಂದ ಅದು ಆಗೋದು ಬಿಡೋದು ಎಲ್ಲ ಅವ್ರ ಹಣೆ ಬರ್ತಾ ಇದ್ರ ಆಗ್ತತಿ, ಇಲ್ಲಾಂದ್ರೆ ಆಗೋದಿಲ್ಲ. ನೀ ಏನ್ ಮಾಡಮದಿಯೋ? ನಾವು ನೀವು ಏನ್ ಮಾಡೋದೇವಿ? ಅದಕ್ಕ ಪ್ರಾರಬ್ಧ ಅನ್ಬೇಕನ್ರಿ ನಮ್ದು. ಮತ್ತೆ ಪ್ರಾರಬ್ಧ ಹೊತ್ಕೊಂಡ್ ಬಂದಿರ್ತಾರ ಅವ್ರು. ಆ ಪ್ರಾರಬ್ಧಕ್ಕೆ ಅನುಗುಣವಾಗಿ ಹೋಗ್ತಿರ್ತೈತ ಅದ್ ಗಾಡಿ. ನೀವೇನ್ ನಿಮಗೆ ಏನ್ ಮಾಡಾಕತ್ ಹೇಳ್ರಿ? ನಾ ಮಾಡಿದೆ ಅಂತ ಹೇಳಿ ಅನ್ನಕತ್ತೀವಲ್ಲ, ಅವು ಪ್ರಾರಬ್ಧ ಇದ್ದಿದ್ದು ಆಗ್ಯಾವ. ನೀವ್ ಏನ್ ಮಾಡಿದ್ದಕ್ಕೆ ಏನು ಮಾಡಕ್ಕಾಗಿಲ್ಲ, ತಿಳ್ಕೊಂಡ್ಬಿಡ್ರಿ. ಕ್ಯಾನ್ಸರ್ ಹಾಲ್ ಅಂತ ಹೇಳಿ ಯಾರೇನ ಅರ್ಜಿ ಹಾಕಿರಂಗಿಲ್ರಿ, ಪ್ರಾರಬ್ಧ ಪ್ರಕಾರ ಆಗಿರ್ತದ. ಪ್ರಾರಬ್ಧ ಪ್ರಕಾರ ಆಗೈತಿ, ನಾ ಮಾಡಿದೆ ಅಂತ ತಿಳ್ಕೊಂಡು ಸುಳ್ಳ ಪೋಕಾಟಿ ಹೊಡಿತಾ ನೀವು. ನನ್ನ ಮಗಗೆ MBBS ಓದಿಸಿದ್ದೇನೆ ನಾನು. ಬಾಳ ಕಷ್ಟಪಟ್ಟು ಬಿಡಪ್ಪ. ಅವ ಹಣೆ ಬರ ಇತ್ತು ಆಗೈತೆ. ನಮ್ಮ 3 ಮಕ್ಕಳು ಹೆಣ್ಮಕ್ಳು ಮದುವೆನಾಗಿಲ್ರಿ. ಬಾಳ ಪ್ರಯತ್ನ ಪಟ್ಟೆ. ಹೌದು, ಪ್ರಯತ್ನ ಪಟ್ಟಿ. ಅವ್ರು ಒಲ್ಲೆ, ನಾ ಗಂಡನ ಒಲ್ಲೆ ಅಂತ ಬೀಳ್ಕೊಳ್ಳಾರ ಹುಟ್ಟಬೇಕಾದ್ರೆ. ಯಾಕಂದ್ರೆ ಹಿಂದಿನ ಇದ್ರಾಗ ಜನ್ಮದಾಗ ಗಂಡ ಎಂತಾವ್ ಸಿಕ್ಕಿದ್ದ ಅಂದ್ರ ಇಂಥ ಗಂಡನ ಮಾಡ್ಕೊಳ್ಳೋಕಿನ ನಾವು ಒಬ್ಬರ ಇರುವುದು ಚಲೋ ಅಂತ ಅವ್ರು ಆಣೆ ಮಾಡ್ಯಾರ. ಅವಾಗ ಏನ್ ಮಾಡವ ನೀನು? ಆಗುದಿಲ್ಲ, ಲಗ್ನ ಆಗುದಿಲ್ಲ ಅವು. ಯಾಕಂದ್ರೆ ಸಾಯಿ ಹೊತ್ನಾಗ ನಮ್ದು ಏನ್ ಇರ್ತೈತಿ ಅದನ್ನ ಹಂಗ ಆಗ್ತೈತಿ ಅಂತ ಹೇಳ್ಯಾನಿಲ್ಲ ಭಗವಂತ. ಯಾವ ಆಸೆ ನಮ್ದು ಈ ಜೀವ ಬಿಡ್ಬೇಕಾದ್ರೆ ಪ್ರಬಲ ಇರ್ತೈತಿ, ಅದನ್ನ ಶಾಂಕ್ಷನ್ ಮಾಡ್ತೇನೆ ಅಂದ ನಾವು ಭಗವಂತ. ಅದಕ್ಕಾಗಿ ಏನ್ ಮಾಡಿದ್ಲು? ನಾ ಮುಂದಿನ ಜನ್ಮದಾಗ ಇಂಥ ಗಂಡನ ಲಗ್ನ ಆಗೋಕಿನ ಯಾವ ಲಗ್ನ ಆಗದಂಗ ಇರ್ತೇನಿ ಅಂತ ಅಂದಾಳ ಅಂತ ತಿಳ್ಕೊಡ್ರಿ. ಆ ವಿಚಾರ ಬಂದೈತಿ, ಆವಾಗ ಪ್ರಾಣ ಹೋಗೈತಿ. ಆ ಗತಿ ಹಾಕಿದ್ ಲಗ್ನ ಆಕತಿ. ಆಕೆ ಪ್ರಾರಬ್ಧ ಲಗ್ನ ಇಲ್ಲ, ನೀವು ಲಗ್ನ ಮಾಡ್ತೀರೇನು? ಆಗೋದಿಲ್ಲ ಅದು. ನಮ್ಮ ಕೈಯಾಗ ಏನು ಇಲ್ರಿ. ಹಿಂದಿನ ಜನ್ಮದಾಗ ಏನೇನು ಪಾಪ ಮಾಡೇವು, ಏನೇನು ಪುಣ್ಯ ಬಂದೇವಿ, ನಾವು ಪುಣ್ಯ ಪಾಪ ಕಳ್ಕೊಳಕ್ ಬಂದೇವಿ. ಪ್ರಯತ್ನ ಅಂತೂ ಮಾಡ್ಬೇಕ್ರಿ. ಪ್ರಯತ್ನ ಮಾಡ್ಬೇಕಾಗಲ್ಲ. ಪ್ರಯತ್ನ ಮದುವೆ ಆಗ್ತಾರಂದ್ರೆ ಮಾಡ್ಬೇಕು ನೀವು. ಇನ್ನು ಕೆಲವು ಮಂದಿ ಮನ್ಯಾಗಲ್ಲ ಮದ್ವಿನ ಮಲ್ಲ ಅಂತಾರ, ನೀವು ಜಬರ್ದಸ್ತ್ ಮಾಡ್ತೀರಿ, ಅದು ತಪ್ಪು. ಅವ್ರ ಗುರುಗಳ ಬಂದು ಹೇಳ್ತಾರ, ಅಪ್ಪೋರ್ ಹೇಳ್ತಾರ, ಒಂದ್ ದಿವ್ಸ ಬರ್ತಾರಂತ, ಒಂದ್ ತಾಸು ಪ್ರವಚನ ಕೇಳ್ತಾರಂತ. ಮನಿಗೆ ಹೋಗ್ಬೇಕಾದ್ರೆ ಅಪ್ಪೋರ್ ಕಾಲು ಮುಗುದು, ಯಾರಿಗೆ ಪರಮಾರ್ಥ ಸ್ವಾಮೀಜಿ ಕಾಲು ಮುಗುದು, ಅಪ್ಪೋರ್ ನಮ್ದು ಸಮಸ್ಯೆ ಐತ್ರಿ ಅಂತ. ಏನ ಸಮಸ್ಯೆಪ್ಪ? ಏನಿಲ್ರಿ, ನಮ್ಮ ಹುಡುಗ 35 ವರ್ಷ ಲಗ್ನ ಒಲ್ಲೆ ಅಂತನ್ರಿ. ಅವ್ರೇನ್ ಮಾಡ್ಬೇಕು? ಅವ್ರ ಸ್ವಾಮಿಗಳು ಲಗ್ನ ಆಗ್ಯಾರ ಅವ್ರು. ಅವ್ರೇನ್ ಮಾಡ್ಬೇಕು? ಹೋಗ್ಲಿ, ಲಗ್ನ ಆದವ್ರು ನೀವರ ಏನು ಉದ್ಧಾರ ಆಗಿದೆ? ಮನೆಗೊಂಡು ಅನುಭವಿಸಿದವ್ರಿ. ಶಾಸ್ತ್ರಕ್ಕೆ ಏನ್ ಬಂದೇವಿ, ಸ್ವಲ್ಪ ನಮ್ ಸುಖ ಅನುಭವಿಸೇವಿ. ಅಲ್ಲೇ ಅದಾರಲ್ಲ, ಮೈ ಗಾಡ್, ಅವ್ರಿಗೆ ದೇವ್ರು ಬಟ್ಟೆಯೊಳಗ ಕಲ್ ಕಟ್ಟಿ ಬೆಳಗತ್ತಾನ, ಅರ್ಥನ ಹೊಡೆದು ಬೆಳಗತ್ತಾವ, ಅರ್ಥನ ಆಗಬಲ್ದವ್ರಿಗೆ. ಇನ್ನ ಒಂದಿಷ್ಟು ನಿಮ್ಗೆ ವೃತ್ತಿ ಎಲ್ಲ ಈ ಕಡೆ ಒಳ್ಳೇತಂದ್ರೆ ನಿಮ್ಗೆ 100 ನಮಸ್ಕಾರಗಳು. ಯಾಕೋ ಏನೋ ಒಬ್ಬ ಹೊಡ್ಯಾಗತ್ತಾನ, ಎಚ್ಚರ ಆಗ್ಬೇಕು. ಎದಕ್ ಕಳ್ಸಿದ್ಯೋ ಮಗನ ನಿನಗ, ನೀ ಏನ್ ಮಾಡಾಕತ್ತಿ ಅಂತ ಅವ ಹೊಡ್ತಾ ಹೊಳ ಹಾಕಾಗತ್ತಾನ. ನಮಗ ಕಷ್ಟಗಳು ಯಾಕೆ ಬರ್ತಾವ್ರಿ? ತಾಯಿ ಹೊಟ್ಟೆ ಆಗಿದ್ದಾಗ ಇನ್ನೊಮ್ಮೆ ತಾಯಿ ಹೊಟ್ಟಿಗೆ ಬರುದಿಲ್ಲ ಅಂತ ಆಣೆ ಮಾಡಿದ ಮ್ಯಾಗ ಅಲ್ಲಿ ಆಣೆ ಮಾಡಿದ್ ನಾವ್ ಹೊರಗೆ ಬಂದೇವಂತ ನಾವು ಅಷ್ಟು ತ್ರಾಸ ಐತಂತ ತಾಯಿ ಹೊಟ್ಟಿ ಒಳಗ. ಆಣೆ ಮಾಡೇವಂತ ನಾವು ಮರ್ತು ಬಿಟ್ಟೇವಂತ ಇಲ್ಲಿ ಬಂದ್ಮೇಲೆ.
ಒಬ್ಬ ಹೆಣ್ಮಗಳಿಗೆ ಹೋದ ಜನ್ಮದಾಗ ಹಡಿಯೋ ಟೈಮ್ನಾಗ ಭಾರಿ ತ್ರಾಸ ಆಯ್ತು ಅಂತಾರೆ. ಆವಾಗ ಆಕೆ ಸಂಕಲ್ಪ ಮಾಡಿದ್ಲಂತ, ಮುಂದಿನ ಜನ ನನಗೆ ಯಾವತ್ತೂ ನನ್ನ ಮಕ್ಕಳೇ ಬೇಡ ಇಷ್ಟು ತ್ರಾಸ ಅಂತ ಅಂದ್ಕೊಂಡ ಅಂತಾರೆ. ಈ ಜನ್ಮದಾಗ ಮಕ್ಕಳಾಗಿಲ್ಲ ಅಂದ್ರೆ ಸ್ವಾಮಿಗಳು ಹೇಳಿದ್ರು ನೀನು ಅಂದ್ಕೊಂಡು ಅದ್ರಂಗೆ ಆಗೈತೆ ಅಂತಂದ್ರೆ ಇರ್ತದೆ ಅದ ಅಷ್ಟೇ. ಅದು ಈ ಏನೇ ಆಗ್ಯಾರಲ್ರಿ ಎಲ್ಲದಕ್ಕೂ ಕಾರಣ ದೇವ್ರಲ್ಲ, ನೀವೇ ಕಾರಣ ತಿಳ್ಕೊಂಡ್ಬಿಡು. ನಾವೇ ಏನ್ ನಮ್ದು ಚಲೋ ಆಗೈತಿ ಅದಕ್ಕೂ ಕಾರಣ ನಾವ, ಕೆಟ್ಟ ಆಗಿದ್ದಕ್ಕೂ ಕಾರಣ ನಾವ. ಯಾವ ದೇವ್ರ ಮ್ಯಾಗ ಏನೋ ಹಾಕೋದಿಲ್ಲ. ಬಿತ್ತಿದಂತೆ ಬೆಳೆ ಏನ್ ಬಿತ್ತೀರಿ ಬೆಳೆದಿರಿ ನೋಡು. ದೇವ್ರಿಗೆ ಮನಸ್ಸಿಗೆ ಬರ್ಲಿಲ್ಲ ಅಂತ ಮಾವು ಬಿತ್ತೀರಿ ಮಾವು ಬೆಳೆದಿರಿ, ಬೇವು ಬಿತ್ತೀರಿ ಬೇವು ಬೆಳೆದಿರಿ. ದೇವ್ರ ಏನದ ನೀವ್ ಏನ್ ಬಿತ್ತೀರಿ ಅದು ಫಲ ಕೊಟ್ಟಾನ ಅಷ್ಟೇ. ಇದು ಯಥಾರ್ಥ, ಇದ್ರಾಗ ಏನು ರಾಗಿಲ್ಲ ದ್ವೇಷ ಇಲ್ಲ. ಇದು ಯಥಾರ್ಥ ಶಾಸ್ತ್ರ ಹೇಳಾಗತ್ತೆ ನಿಮ್ಮ. ಕನಸು ಕಾಣುವವಾಗ ಕನಸು ಖರೆ ಅಂತ ತಿಳ್ಕೊಂಡು ಒದ್ದಾಡಕತ್ತಾನವ. ಇಫ್ ದ ಗುರು ಟೆಲ್ಸ್ us that we can get moksha only through ಜ್ಞಾನಂ ಜೀವನ ಏನು ಜ್ಞಾನ ಮಾತ್ರೇಣ ಮೋಕ್ಷಯ, we will not believe him. ಜ್ಞಾನದಿಂದ ಮೋಕ್ಷ ಆಗ್ತದೆ ಅಂತ ಗುರು ಹೇಳ್ತಾನ. ಎಬ್ಸಿದ್ರೆ ಅಷ್ಟ ಮೋಕ್ಷ ಆಗ್ತದ, ನೀವು ಕಾಣುದು ಸ್ವಪ್ನಪ್ಪ, ಅದು ಖರೆ ಇಲ್ಲೋ ಅಂತ ಕೂಗ್ ಹಾಕಿ ಹಾಕ್ತಾನ. ಯಾರೋ ಮಾತ ಕೇಳೋದಿಲ್ಲ. ಏನ್ ಇವ್ ತಲೆ ಹೂವು ಕೆಟ್ಟೈತಿ ಅಂತ ಅಲ್ರಿ. ಜಗತ್ತು ಹೂವು ಕಣ್ಣಿಗೆ ಕಾಣ್ತೈತಿ. ನಾವು ಅಕ್ಕಿ ಕಾಳ ನಮ್ ದನಗಳಾಗಿದ್ದು ಮಕ್ಕಳು ಹುಟ್ಟಿದ್ದು ಎಲ್ಲ ನೋಡೀವಿ. ಅದೆಲ್ಲ ಇಲ್ಲಂತಾರ್ರಿ ಅವ ಸುಳ್ಳಂತಾನವ ಸ್ವಾಮಿ. ತೀರ ಹಿಂಗ ಹೇಳುದು ಅಂತ ಹೇಳ್ತೇನೆ ಅಂತ ತಿಳ್ಕೊಂಡು ಅಂತಾರ. Thus the jnana is weakening from the order of reality to another order of reality, that is shifting the order of reality. ಆದ್ದರಿಂದ ಈ ಪ್ರಾತಿಭಾಸಿಕವಾದಂತಹ ಈ ಪ್ರಪಂಚವನ್ನ ಅಲ್ಲಿಂದ ನೀವು ಪಾರಮಾರ್ಥಿಕ ಅವಸ್ಥೆಗೆ ಹೇಳುವುದಕ್ಕೆ ನಾವೇನಂತೀವಿ? ಜ್ಞಾನ, ಉತ್ತಿಷ್ಠತ, ಜಾಗ್ರತ, ಪ್ರಾಪ್ಯವರ ನಿಬೋಧತ ಅಂತ ಹೇಳ್ತದ ಶಾಸ್ತ್ರ. When I wake up from the dream, my vikshepa and my avarna shakti are lost. ಯಾವಾಗ ನಾ ಎಚ್ಚರಾಗ್ತೀನಿ ನನ್ನ ವಿಕ್ಷೇಪ ಶಕ್ತಿನೂ ಹೋತು, ಆ ಹೊರಚಲ್ಲಿದ್ದು ಹೋತು, ಮತ್ತ ಆವರಣ ಮಾಡಿತ್ತಲ್ಲ ನನಗೆ ಮುಚ್ಚಾಕಿತ್ತು ನನ್ನ ಸ್ವರೂಪವನ್ನ, ಎರಡೂ ಹೋಗ್ಬಿಟ್ಟು. ಆವರಣ ವಿಕ್ಷೇಪ ಎರಡೂ ಹೋದ್ವು. ಇಮ್ಯಾಜಿನ್ ಇಫ್ ಐ ಕ್ಯಾನ್ ಕಂಟಿನ್ಯೂ ಟು ದ ಡ್ರೀಮ್ ಈವನ್ ಆಫ್ಟರ್ ವೇಕಪ್. ನಾ ಎಚ್ಚರ ಆದ್ಮ್ಯಾಗು ನನಗ ಸ್ವಪ್ನ ಹಂಗ ಮುಂದುವರ್ದಿತ್ತು ಅಂತ ತಿಳ್ಕೊಡ್ರಿ ಅಂತ. ಒಂದ್ ವೇಳೆ ಹಂಗಾದ್ರೆ ಇಟ್ ವಿಲ್ ಬಿ ಲೈಕ್ ವಾಚಿಂಗ್ ಎ ಮೂವಿ. ಅದು ನಾವು ಸಿನಿಮಾ ನೋಡಾಗತ್ತೇವೇನೋ ಅಂತ ಅನಿಸ್ತದ. I can watch with awareness that everything arises out of me and established in me. ಮೈಯೇವ ಸಕಲಂ ಜಾತನಂ ಮೈ ಸರ್ವಂ ಪ್ರತಿಷ್ಠಿತಂ. ನನ್ನಿಂದ ಎಲ್ಲ ಉತ್ಪನ್ನ ಆಗ್ಯದ. ಈ ಸ್ವಪ್ನ ಅನ್ನೋದು ನನ್ನಿಂದ ಉತ್ಪನ್ನ ಆಗ್ಯದ. ಮತ್ತ ನನ್ನೊಳಗ ನೆಲೆಯಾಗಿ ನಿಂತದ. ಇದು ಸ್ವಪ್ನ, ಇದು ಭಿನ್ನ ಸತ್ತಾದಾಗ ಐತಿದು. ಇದಕ್ಕೆ ಅಧಿಷ್ಠಾನ ನಾನ ಅದೇನಿ ಅನ್ನುವಂತ ಜ್ಞಾನ ಆಗ್ಬೇಕು ಅಂತ. ದಿಸ್ ಈಸ್ ಲೈಕ್ ದ ಡ್ರೀಮ್. ದಿಸ್ ಈಸ್ ಲೈಕ್ ಎ ಡ್ರೀಮ್. ಜೀವನ್ ಮುಕ್ತಿ ಇದಕ್ಕೇನಂತೀವಿ ನಾವು? ಹಿಂಗಾಗುದಕ್ಕ ನಾನು ತುರಿಯಲಿದ್ದೇನೆ. ಈ ಜಾಗೃತ ಅನ್ನುವಂಥದ್ದು ಮಿಥ್ಯಾದ. ಇದು ಮತ್ತು ತುರಿಯಗರ ಎಲ್ಲೂ ಇದ್ರ ಕೊಂಕ ಇದ್ರ ಮುಟ್ಟಂಗಿಲ್ಲ, ಇದ್ರ ತ್ರಾಸಲ್ಲಿ ತುರಿಯಾಗಿ ಇಲ್ಲವೇ ಇಲ್ಲ ಅಂತ ಯಾವಾಗ ಜ್ಞಾನ ಆಗ್ತದ ಅದಕ್ಕೆ ನಾವೇನಂತೀವಿ? ಜೀವನ್ ಮುಕ್ತಿ ಅಂತೀವಿ. ಇದು ಜೀವ ದರ್ಶನ ಇದ್ದಾಗನ ಆಗುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರ. ಹಂಗ ಆದವ್ರದ ಏನಾಗ್ತದ ಅನ್ನುವಂಥ ವಿಷಯಗಳು ಇನ್ನೂ ಆಳವಾಗಿ ಹೇಳೋರದಾರ. 10:25 ಆಯ್ತು. ಆ ವಿಷಯವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಗ್ರೂಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಣಿಗೆ ವಿರಾಮ್.